ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುದ್ವಯರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನು ಪ್ರಾರ್ಥಿಸಿ ಈ ದಿನದ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. ನಿನ್ನೆ 46ನೇ ಶ್ಲೋಕ ಹೇಳಿದ್ದೆ. ಆಕೀರ್ಣೆ ನಖರಾಜಿಕಾಂತಿ ವಿಭವೈಹಿ. ಇಲ್ಲಿ ಒಂದೆರಡು ವಿಶೇಷಗಳಿವೆ, ಸ್ವಲ್ಪ ಗಮನಿಸಿದ್ರೆ ಒಳ್ಳೆಯದು. ಅದನ್ನು ನಾನು ನಿನ್ನೆ ಹೇಳಿರಲಿಲ್ಲ, ಇವತ್ತಾಗ ಅದನ್ನು ಸ್ವಲ್ಪ ಹೇಳಿ ಮುಂದೆ ಹೋಗ್ತಾ ಇರ್ತೀನಿ. ಇಲ್ಲಿ ಸ್ವಾಭಾವಿಕವಾಗಿಯೇ ನಖರಾಜಿ ಕಾಂತಿ ವಿಭವೈಹಿ ಅಂತ ಹೇಳಿರೋದು ಉಗುರಿನ ಕಾಂತಿ. ಇದು ಶಿವನ ಪಾದದ ಉಗುರಿನ ಕಾಂತಿ, ಅದು ಗಮನಿಸ್ಕೋಬೇಕು. ಶಿವನ ಪಾದದ ಉಗುರಿನ ಕಾಂತಿ, ತಲೆಯಲ್ಲಿರುವಂತಹ ಚಂದ್ರನ ಕಾಂತಿ, ಇದೆರಡೂ ಮಿಶ್ರಿತವಾಗಿ ಪದ್ಮರಾಗ ಲಲಿತೆ. ಪದ್ಮರಾಗ ಅನ್ನೋದು ಒಂದು ರತ್ನ, ಅದರ ಕಾಂತಿಯನ್ನು ಪಡೆದಿದೆ ಅನ್ನೋ ಅಭಿಪ್ರಾಯ ಇಲ್ಲಿ ಕಂಡುಬರುತ್ತೆ. ಹಾಗೆಯೇ ಅಂತಹ ಸೌಧಾಂತರ ಗಿರಿಜಾನಾಥಾಂಘ್ರಿ ಸೌಧಾಂತರೇ. ಗಿರಿಜಾನಾಥ ಶಿವನ ಅಂಘ್ರಿ ಸೌಧಾಂತರೇ, ಪಾದಗಳೆಂಬ ದೊಡ್ಡ ಮಹಡಿ ಮನೆ, ಅದರ ಮಧ್ಯೆ ನೀನು ಎಲೆ ಮಾನಸರಾಜ ಅಂದರೆ ಮನಸ್ಸೇ ನೀನು ವಿಹರಿಸು. ವಿಹರಿಸುವುದು ಅಂದರೆ ಇಲ್ಲಿ ಹಂಸ ವ್ರಜೈಹಿ ಆಶ್ರಿತೆ ಅಂತಿದೆ. ಅದೇ ಋಷಿ ಮುನಿಗಳು, ತತ್ವಜ್ಞಾನಿಗಳು ಮುಂತಾದವರೆಲ್ಲ ಅಲ್ಲಿ ಇದ್ದಾರೆ. ಅಂತಹ ಕ್ಷೇತ್ರ ಅದು. ಅಲ್ಲಿ ನೀನು ವಿಹರಿಸು ಅಂತಂದರೆ ಭಕ್ತಿವಧುಗಳೊಂದಿಗೆ ವಿಹರಿಸು ಅಂದರೆ ಭಕ್ತಿಯಿಂದ ಕೂಡಿ ಆ ಚಿಂತನೆಯನ್ನು ಮಾಡು, ಶಿವತತ್ವದ ಚಿಂತನೆಯನ್ನು ಮಾಡು ಎನ್ನುವ ತಾತ್ಪರ್ಯದಲ್ಲಿ ಆ ಶ್ಲೋಕ ಇದೆ. ಮುಂದಿನ ಶ್ಲೋಕದಲ್ಲಿ ಆರಾಮ ಅಂದರೆ ಉದ್ಯಾನವನ, ಇದರ ಹೋಲಿಕೆಯನ್ನು ಕೊಟ್ಟು ತನ್ನ ಮನಸ್ಸು ಹೃದಯಾರಾಮ ಅಂತ ಹೇಳ್ತಾರೆ. ಆ ಹೃದಯಾರಾಮದಲ್ಲಿ ಎಲ್ಲ ಫಲೋನ್ನತಿ ಎಲ್ಲವೂ ಕೂಡ ದೀಪ್ಯಂತೆ ಕಾಣ್ತಾ ಇವೆ, ಶೋಭಿಸ್ತಾ ಇವೆ ಅಂತ ಆಚಾರ್ಯರು ಹೇಳ್ತಾರೆ. ಆ ರಾಮದಲ್ಲಿ ಏನೇನಿರಬಹುದು ಅದೆಲ್ಲವನ್ನು ಸಮಗ್ರವಾಗಿ ಅಲ್ಲಿ ಸಮನ್ವಯ ಮಾಡ್ತಾರೆ. ಆಚಾರ್ಯರ ನಿರೂಪಣೆಯ ಶೈಲಿ ಇದು. ಏನು? ಶಂಭುಧ್ಯಾನ ವಸಂತ ಸಂಗಿನಿ ಹೃದಾರಾಮೇ ಅಘ ಜೀರ್ಣಚ್ಛದಾಹ ಸ್ರಸ್ತಾ ಭಕ್ತಿಲತಾಚ್ಛಟಾಹ ವಿಲಸಿತಾಹ ಪುಣ್ಯಪ್ರವಾಲಶ್ರಿತಾಹ ದೀಪ್ಯಂತೆ ಗುಣಕೋರಕಾಹ ಜಪವಚಃ ಪುಷ್ಪಾಣಿ ಸದ್ವಾಸನಾಹ ಜ್ಞಾನಾನಂದ ಸುಧಾ ಮರಂದ ಲಹರಿ ಸಂವಿತ್ ಫಲಾಭ್ಯುನ್ನತಿ. ಎಲ್ಲವೂ ತೋರ್ತಾ ಇವೆ ಅಂತ ಇಲ್ಲಿ ವರ್ಣನೆ. ದೀಪ್ಯಂತೆ ಶೋಭಿಸುತ್ತಿವೆ. ಆರಾಮೆ, ಮೊದಲು ಆರಾಮದ ಒಂದು ವಿಚಾರಗಳ ತಗೊಳ್ಳೋಣ. ಉದ್ಯಾನವನ ಇದು ಕವಿ ಸಮಯ, ಅದು ಅಷ್ಟೇ ಅಲ್ಲ, ಸತ್ಯವೂ ಹೌದು. ವಸಂತ ಕಾಲದಲ್ಲಿ ಆರಾಮದ ಉದ್ಯಾನವನದ ಶೋಭೆ ಜಾಸ್ತಿ ಹೆಚ್ಚಾಗಿರುತ್ತೆ, ಶೋಭಾಯಮಾನವಾಗಿರುತ್ತೆ ಆ ಕಾಲದಲ್ಲಿ. ಅದಕ್ಕೇನೆ ಆ ಆರಾಮೆ ಅನ್ನುವುದಕ್ಕೆ ವಸಂತ ಸಂಗಿನಿ ಅಂತ ಹೇಳಿದ್ರು ಭಗವತ್ಪಾದರು. ವಸಂತ ಕಾಲದ ಸಂಗವನ್ನು ಹೊಂದಿರುವಂತಹದ್ದು ಅಂದರೆ ವಸಂತ ಕಾಲ ಬಂದಿದೆ. ಆ ಸಮಯದಲ್ಲಿ ಏನೇನಾಗತ್ತೆ? ಜೀರ್ಣಚ್ಛದಾಹ ಸ್ರಸ್ತಾಹ, ಹಳೆಯದಾದಂತಹ ಮುದಿಯಾದ ಎಲೆಗಳು, ಹಣ್ಣಾದ ಎಲೆಗಳು ಉದುರ್ತವೆ. ಲತಾಚ್ಛಟಾಹ ವಿಲಸಿತಾಹ, ಹೊಸದಾದಂತಹ ಬಳ್ಳಿ ಮುಂತಾದವುಗಳೆಲ್ಲ ಅರಳುತ್ತವೆ. ಪ್ರವಾಲಶ್ರಿತಾಹ, ಗಿಡಮರಗಳೆಲ್ಲ ಹೊಸದಾದ ಚಿಗುರಿನಿಂದ ಶೋಭಿಸ್ತಾ ಇರ್ತವೆ. ಪ್ರವಾಲಶ್ರಿತಾಹ ಕೋರಕಾಹ, ಮೊಗ್ಗು, ಹೂವಿನ ಮೊಗ್ಗು ಶೋಭಿಸ್ತಾ ಇರ್ತವೆ. ಪುಷ್ಪಾಣಿ, ಅಲ್ಲಲ್ಲಿ ಹೂಗಳು ಕೂಡ ಶೋಭಿಸ್ತಾ ಇರ್ತವೆ. ಸದ್ವಾಸನಾಹ, ಸುಗಂಧದಿಂದ ಭರಿತವಾದಂತಹವುಗಳಾಗಿರ್ತವೆ.
ಸುಧಾಮರಂದ ಲಹರಿ, ಲೌಕಿಕವಾಗಿ ಹೇಳುವಂಥದ್ದು ಮೊದಲು. ಅಮೃತ ಮರಂದ ಅಂದರೆ ಜೇನು ಅಂತ ವ್ಯಾಖ್ಯಾನಕಾರರು ಬರೆದಿದ್ದಾರೆ ಇಲ್ಲಿ. ಅಮೃತ ಮತ್ತು ಜೇನು ಇವುಗಳ ಆನಂದವನ್ನು ಸೂಸ್ತಾ ಇರ್ತವೆ, ಲಹರಿ ಪ್ರವಾಹವೇ ಹರಿತಾ ಇರುತ್ತಂತೆ. ಅಂತಹ ಅಭ್ಯುನ್ನತಿ ಇದೆಲ್ಲವೂ ಕೂಡ ದೀಪ್ಯಂತೆ ಶೋಭಿಸ್ತಾ ಇರ್ತವೆ ಆ ಸಮಯದಲ್ಲಿ. ಎಲ್ಲಿ? ಆರಾಮದಲ್ಲಿ, ಉದ್ಯಾನವನದಲ್ಲಿ. ಇದು ಎಂಥ ಉದ್ಯಾನವನ ಇಲ್ಲಿ ಭಗವತ್ಪಾದರು ಹೇಳುವಂತಹದ್ದು. ಈ ಲೌಕಿಕ ಉದ್ಯಾನವನ್ನು ದೃಷ್ಟಾಂತವಾಗಿಟ್ಕೊಂಡು ಹೃದಾರಾಮೇ ಅಂತ ಹೇಳ್ತಾರೆ. ಈ ಹೃದಯವೆಂಬಂತಹ ಮನಸ್ಸೆಂಬಂತಹ ಉದ್ಯಾನವನದಲ್ಲಿ ಅದು ವಸಂತ ಸಂಗಿನಿ, ವಸಂತದಿಂದ ಕೂಡಿದೆ. ಯಾವ ವಸಂತ ಅಂದರೆ ಶಂಭು ಧ್ಯಾನ ವಸಂತ ಸಂಗಿನಿ, ಶಿವನ ಧ್ಯಾನವೇ ವಸಂತ ಕಾಲ. ಇದಕ್ಕೆ ಈ ಹೃದಯವೆಂಬ ಆರಾಮಕ್ಕೆ ಶಂಭುವಿನ ಧ್ಯಾನವೇ ವಸಂತ ಕಾಲ. ಇಲ್ಲಿ ಹಣ್ಣಾದ ಎಲೆಗಳು ಅಂದ್ರೆ ಯಾವುದನ್ನು ಹೇಳ್ತಾರೆ? ಅಘಜೀರ್ಣಚ್ಛದಾಹ, ಪಾಪಗಳೆಂಬಂತಹ ಹಣ್ಣಾದ ಎಲೆಗಳು ಸ್ರಸ್ತಾಹ. ಶಿವನ ಧ್ಯಾನದಲ್ಲಿದ್ದಾಗ ಇವೆಲ್ಲ ಹೋಗ್ತವೆ, ಪಾಪಗಳೆಲ್ಲ ಹೋಗ್ತವೆ. ಆದ್ದರಿಂದ ಅವೇ ಹಣ್ಣಾದ ಎಲೆಗಳು ಉದುರಿವೆ. ಭಕ್ತಿಲತಾಚ್ಛಟ ವಿಲಸಿತಾಹ, ಯಾವುದು ಬಳ್ಳಿ ಅಂತಂದರೆ ಭಕ್ತಿಲತಾ. ಆಯಾ ಶಬ್ದದ ಲಿಂಗಕ್ಕನುಗುಣವಾಗಿ ಶಬ್ದವನ್ನು ಬಳಸಿದ್ದಾರೆ. ಇಲ್ಲಿ ಭಕ್ತಿಯೂ ಸ್ತ್ರೀಲಿಂಗ, ಲತಾನೂ ಸ್ತ್ರೀಲಿಂಗ. ಇದು ಭಗವತ್ಪಾದರ ಅತ್ಯಂತ ಅದ್ಭುತವಾದ ಕಾವ್ಯಶೈಲಿ. ಭಕ್ತಿಲತಾಚ್ಛಟಾಹ ವಿಲಸಿತಾಹ, ಭಕ್ತಿ ಎಂಬಂತಹ ಬಳ್ಳಿ ಅರಳಿ ನಿಂತಿದೆ. ಪುಣ್ಯ ಪ್ರವಾಲಾಶ್ರಿತಾಹ, ಪ್ರವಾಲ ಚಿಗುರು. ಇದು ಯಾವ ಚಿಗುರು ಅಂತಂದರೆ ಪುಣ್ಯವೆಂಬಂತಹ ಪ್ರವಾಲ, ಶಂಭುಧ್ಯಾನದಿಂದ ಉಂಟಾದ ಪುಣ್ಯವೆಂಬಂತಹ ಚಿಗುರು ತುಂಬಿವೆ. ಕೋರಕ ಮೊಗ್ಗು, ಇದು ಎಂಥ ಮೊಗ್ಗು? ಭಗವತ್ಪಾದರು ಹೇಳ್ತಾರೆ ಗುಣಕೋರಕಾಹ, ಸದ್ಗುಣ ಸತ್ವಗುಣ, ಅಂತಹ ಸತ್ವಗುಣಗಳೆಂಬ ಮೊಗ್ಗುಗಳು ಅರಳಿವೆ, ಬಿಟ್ಟಿವೆ. ಪುಷ್ಪಾಣಿ, ಇಲ್ಲಿರುವಂತಹ ಹೂಗಳು ಯಾವುವು ಅಂತಂದರೆ ಜಪವಚ ಪುಷ್ಪಾಣಿ. ಆ ಶಿವನ ಜಪ ಅಂದರೆ ಮೌನವಾದ್ದು ಇರಬಹುದು, ಸ್ವಲ್ಪ ಮೌಖಿಕವಾಗಿ ಉಚ್ಚರಿಸುವಂತಹ ಜಪವೂ ಇರಬಹುದು. ಆ ಪುಷ್ಪಗಳೆಲ್ಲ ಇವೆ. ಸದ್ವಾಸನಾಹ, ಅವುಗಳಿಂದಾಗಿ, ಇಲ್ಲಿ ವಾಸನ ಅಂದರೆ ಈ ಸುವಾಸನೆ, ಹೂವಿಗೆ ಸುವಾಸನೆ ಅನ್ನೋ ಅರ್ಥ. ಇಲ್ಲಿ ಏನು ಅಂದರೆ ಸಂಸ್ಕಾರ. ವಾಸನ ಅಂದರೆ ಸಂಸ್ಕಾರ, ಉತ್ತಮವಾದಂತಹ ಸಂಸ್ಕಾರಗಳಿಂದ ಕೂಡಿದೆ. ಅಂತಹ ಇವೆಲ್ಲ ಅದರ ಜೊತೆಗೆ ಹೇಳ್ತಾರೆ ಜ್ಞಾನಾನಂದ ಸುಧಾಮರಂದ ಲಹರಿ. ಇಲ್ಲಿ ಹರಿತಾ ಇರುವಂತಹ ಲಹರಿ ಪ್ರವಾಹ ಏನಪ್ಪ ಅಂದರೆ ಸುಧಾಮರಂದ ಲಹರಿ, ಅಮೃತ ಮತ್ತು ಜೇನಿನ ಹೊಳೆ. ಯಾವುದು ಇಲ್ಲಿ ಅಮೃತ ಮತ್ತು ಜೇನು ಅಂದರೆ ಜ್ಞಾನ ಆನಂದ ಸುಧಾಮರಂದ. ಜ್ಞಾನ ಮತ್ತು ಆನಂದ, ಅದರಲ್ಲಿ ಜ್ಞಾನ ಸುಧಾ ಆದರೆ ಆನಂದ ಮರಂದ ಅಂದರೆ ಜೇನು, ಅವುಗಳ ಒಂದು ಹೊಳೆಯೇ ಹರಿತಾ ಇದೆ. ಇದರಿಂದ ಪ್ರಯೋಜನವನ್ನು ಹೇಳ್ತಾರೆ. ಸಂವಿತ್ ಫಲಾಭ್ಯುನ್ನತಿ. ಸಂವಿತ್ ಅಂದರೆ ಜ್ಞಾನ, ಆತ್ಮಜ್ಞಾನ. ಮೋಕ್ಷಕ್ಕೆ ಬೇಕಾದಂತಹ ಆತ್ಮಜ್ಞಾನ ಯಾವುದಿದೆಯೋ ಅಂತಹ ಫಲದ ಅಭ್ಯುನ್ನತಿ. ಸಾಮಾನ್ಯವಾದಂತಹ ತೋಟ, ತೋಟದಲ್ಲಾದರೆ ಫಲ ಅಂದರೆ ಸಾಮಾನ್ಯ ಹಣ್ಣುಗಳು, ಒಳ್ಳೆಯ ರಸವತ್ತಾದ ಹಣ್ಣುಗಳು ಅಲ್ಲಿ ತೋರ್ತಾ ಇವೆ ಅನ್ಬಹುದು. ಇಲ್ಲಿ ಯಾವುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಂವಿತ್ ಫಲಾಭ್ಯುನ್ನತಿ, ಆತ್ಮಜ್ಞಾನವೆಂಬಂತಹ ಫಲದ ಅಭ್ಯುನ್ನತಿ, ಹೆಚ್ಚಿನ ಫಲ. ಅವೆಲ್ಲವೂ ಕೂಡ ಈ ನನ್ನ ಹೃದಯವೆಂಬಂತಹ ತೋಟದಲ್ಲಿ ದೀಪ್ಯಂತೆ ತೋರ್ತಾ ಇವೆ ಅಂತ ಹೇಳ್ತಾರೆ. ಅಂದರೆ ಇವಿಷ್ಟು ಈ ರೀತಿ ಭಾವನೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಶಿವಧ್ಯಾನದಲ್ಲಿ ತೊಡಗಿದ್ರೆ ನಮ್ಮ ಪಾಪಗಳೆಲ್ಲ ದೂರ ಆಗ್ತವೆ ಅನ್ನೋದರಲ್ಲಿ ಯಾವ ಸಂದೇಹವಿಲ್ಲ. ಕಾವ್ಯಮಯವಾಗಿ ಆಚಾರ್ಯರು ಈ ಬೋಧೆಯನ್ನು ನಮಗೆ ಕೊಡ್ತಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ನಿತ್ಯಾನಂದ ರಸಾಲಯಂ
ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜ ಮನೋಹಂಸಾವತಂಸ ಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತಶ್ರಮಂ ಪ್ರಾಪ್ಸ್ಯಸಿ. ಹಂಸಾವತಂಸ ಅಂತ ಸಂಬೋಧನ. ಅವತಂಸ ಅಂದರೆ ಶ್ರೇಷ್ಠ, ಶ್ರೇಷ್ಠನೇ, ಹಂಸಶ್ರೇಷ್ಠನೇ. ಪುನಃ ಮನಸ್ಸನ್ನು ಆಚಾರ್ಯರು ಎಷ್ಟು ಇದರಲ್ಲಿ ಸ್ತೋತ್ರದಲ್ಲಿಯೂ ಕೂಡ ಅದರ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ಮನಃಶುದ್ಧಿ, ಚಿತ್ತಶುದ್ಧಿ, ಇದನ್ನೇ ಒತ್ತು ಹೇಳ್ತಾರೆ. ಹಂಸಾವತಂಸ ಇಲ್ಲಿಯೂ ಹಾಗೇನೆ, ಒಂದು ಸಾಮಾನ್ಯವಾದಂತಹ ಹಂಸಪಕ್ಷಿ, ಇನ್ನೊಂದು ಮನಸ್ಸೆಂಬಂತಹ ಹಂಸಪಕ್ಷಿ. ಇದು ಎರಡು ಅಂಶಗಳನ್ನು ಇಟ್ಟುಕೊಂಡು ಸಮನ್ವಯ ಮಾಡ್ತಾ ಸುಂದರವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹಂಸಾವತಂಸ, ಎಲೈ ಹಂಸಶ್ರೇಷ್ಠನೇ, ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಕಿಂ ಪ್ರಾಪ್ಸ್ಯಸಿ. ಕೇಳ್ತಾರೆ. ಹಂಸ ಸರೋವರವನ್ನು ಬಯಸುತ್ತೆ, ಆದರೆ ಎಂಥ ಸರೋವರವಾಗಿರಬೇಕು ಅದು ಅಂದರೆ ಸ್ವಚ್ಛವಾದಂತಹ ಸರೋವರ ಇರಬೇಕು. ಅದಕ್ಕೆ ಅಲ್ಲಿ ಕೇಳ್ತಾರೆ ಅವರು, ಕ್ಷುದ್ರಾಶ್ರಯ ಪಲ್ವಲ, ಕ್ಷುದ್ರವಾದಂತಹದ್ದು, ಪಲ್ವಲ ಅಂದರೆ ಕೆಸರು, ಇವುಗಳಿಂದ ಕೂಡಿದಂತಹ ಸರೋವರದಲ್ಲಿ ನೀನು ಎಷ್ಟೇ ಸಂಚರಿಸಿದರೂ ವೃಥಾಶ್ರಮ. ಅದು ಕೇವಲ ಶ್ರಮವಾಗಿರತ್ತೆ ವಿನ ಆನಂದದಾಯಕವಾಗಿರೋದಿಲ್ಲ. ಅದನ್ನು ನೀನು ಬಾಯಿಸೋದಕ್ಕೇನಾದರೂ ಇಷ್ಟಪಡ್ತೀಯಾ ಕಿಂ ಅಂತ ಪ್ರಶ್ನೆ ಕೇಳ್ತಾರೆ ಕೊನೆಯಲ್ಲಿ. ಹಾಗಿದ್ರೆ ಒಳ್ಳೆ ಸರೋವರ ಇದೆ, ಶುದ್ಧವಾದ ಸರೋವರ ಇದೆ, ಸರೋವರಂ ವ್ರಜ, ನೀನು ಅಂಥ ಸರೋವರಕ್ಕೆ ಹೋಗು. ಸರೋವರಕ್ಕೆ ಮೊದಲು ಸಮನ್ವಯವನ್ನು ನೋಡ್ಕೊಳ್ಳೋಣ. ರಸಾಲಯಂ, ನಮ್ಮ ಮೈಸೂರಿನಲ್ಲಿದೆ ದೊಡ್ಡ ಕೆರೆ, ಹೆಸರು ಮೈದಾನ ಇಂದದು. ಆ ಥರ ಅಲ್ಲ, ನೀರಿನಿಂದ ತುಂಬಿರುವಂತಹದ್ದು ರಸಾಲಯಂ. ಅಂಬುಜಾತಾಶ್ರಯಂ, ಸರೋವರ ಅಂದಾಗ ನೀರು ತುಂಬಿರಬೇಕು, ಅಲ್ಲಿ ಕಮಲಗಳು ಅರಳಿರಬೇಕು. ಅಂತಹ ಅರಳಿದ ಕಮಲಗಳಿಗೆ ಆಶ್ರಯವಾಗಿದೆಯಂತೆ ಈ ಸರೋವರ. ಸ್ವಚ್ಛಂ, ಸ್ವಚ್ಛವಾಗಿದೆ. ದ್ವಿಜಸೇವಿತಂ, ಆ ಸರೋವರದಲ್ಲಿ ಅನೇಕ ಹಕ್ಕಿ ಪಕ್ಷಿಗಳು, ವಿಶೇಷವಾಗಿ ಹಂಸ ಪಕ್ಷಿಗಳೆಲ್ಲ ಬಂದು ಅಲ್ಲಿ ಸೇರ್ಕೊಂಡಿವೆ. ಸೇವಿತಂ, ಕಲುಷಹೃತ್, ಕೊಳೆಯನ್ನೆಲ್ಲ ದೂರ ಮಾಡಿ ಆಗಿರುವಂತಹದ್ದು. ಸದ್ವಾಸನಾವಿಷ್ಕೃತಂ, ಒಳ್ಳೆ ಸುಗಂಧಭರಿತವಾದಂತಹ ವಾಸನೆ ಆ ಸರೋವರದಲ್ಲಿದೆ, ಸುವಾಸನೆ ಇದೆ. ಅಂಥದ್ದು ಯಾವುದು ಸರೋವರ? ಅಂತಹ ಸರೋವರಕ್ಕೆ ವ್ರಜ, ಹೋಗು ಅಂತ ಹೇಳ್ತಾರೆ. ಯಾರಿಗೆ? ಮನೋಹಂಸಾವತಂಸ, ಮನಸ್ಸೆಂಬಂತಹ ಹಂಸಶ್ರೇಷ್ಠನೇ. ಮನಸ್ಸನ್ನೇ ಹಂಸಶ್ರೇಷ್ಠ ಅಂತ ಇಟ್ಕೊಂಡು ವ್ಯಕ್ತಿಯಾಗಿ ಕಲ್ಪನೆ ಮಾಡಿ ಈ ರೀತಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಇದೆಂಥದ್ದು? ಈ ಹಂಸ ಎಂಬ ಹಂಸಾವತಂಸನಿಗೆ ಹೇಳುವಂಥದ್ದು. ನಿತ್ಯಾನಂದ ರಸಾಲಯಂ, ಈ ಸರೋವರ ನಿತ್ಯಾನಂದ, ನಿತ್ಯವಾದ ಆನಂದ ಅಂದರೆ ಕೇವಲ ಲೌಕಿಕ ಆನಂದವಲ್ಲ, ಶ್ರುತ್ಯುಕ್ತವಾದ ಶಾಸ್ತ್ರಗಳು ತಿಳಿಸಿದಂತಹ ನಿತ್ಯವಾದ ಆನಂದ, ಮುಕ್ತಿರೂಪ ಆನಂದ. ಅದಕ್ಕೆ ಆನಂದವೇ ಅದಕ್ಕೆ ಆಲಯವಾಗಿದೆ, ಆಶ್ರಯವಾಗಿದೆ. ನಿತ್ಯಾನಂದವೇ ರಸ, ಅದಕ್ಕೆ ಆಶ್ರಯವಾಗಿದೆ. ಆಮೇಲೆ ಅಂಬುಜಾತ ಅಂದರೆ ಯಾವುದು ಇಲ್ಲಿ ಅಂತಂದರೆ ಸುರಮುನಿ ಸ್ವಾಂತ, ಸ್ವಾಂತಂ ಹೃನ್ ಮಾನಸಂ ಮನಃ. ಸ್ವಾಂತ ಅಂದ್ರೆ ಮನಸ್ಸೆ. ಯಾವುದು ಅಂದರೆ ಸುರಮುನಿ ಸ್ವಾಂತ. ಸುರರು, ಮುನಿಗಳು ಅಂದರೆ ದೇವತೆಗಳು, ಋಷಿ ಮುನಿಗಳು, ಇಂಥವರ ಮನಸ್ಸೆಂಬಂತಹ ಕಮಲಕ್ಕೆ ಆಶ್ರಯವಾಗಿದೆ. ಅಂದರೆ ಸದಾ ದೇವತೆಗಳು, ಋಷಿ ಮುನಿಗಳು ಕೂಡ ನಿನ್ನನ್ನೇ ಧ್ಯಾನಿಸ್ತಾ ಇರ್ತಾರೆ ಅನ್ನೋ ತಾತ್ಪರ್ಯ ಅಲ್ಲಿ. ಅದಕ್ಕೆ ಆಶ್ರಯವಾಗಿದೆ. ಈ ಮುಂದೆ ಶಬ್ದನೂ ಇದೆ, ಶಂಭುಧ್ಯಾನ ಸರೋವರಂ.
ಶಂಭುವಿನ ಶಿವನ ಧ್ಯಾನವೆಂಬ ಸರೋವರ. ಸ್ವಚ್ಛಂ ಅಂದರೆ ಮಾಲಿನ್ಯರಹಿತ, ಸತ್ವಗುಣಯುಕ್ತವಾದುದಾಗಿದೆ. ಮಾಲಿನ್ಯ ನಮ್ಮಲ್ಲಿ ತಮೋಗುಣ ರಜೋಗುಣವನ್ನು ಕೂಡ ಮಾಲಿನ್ಯದಲ್ಲಿ ಪರಿಗಣಿಸ್ತೀವಿ. ಸತ್ವಗುಣದಿಂದ ಕೂಡಿರುವಂತಹದ್ದು, ಸ್ವಚ್ಛವಾಗಿದೆ. ಸದ್ವಿಜ ಸೇವಿತಂ, ಸತ್ ದ್ವಿಜ ಸೇವಿತಂ. ದ್ವಿಜ ಅಂದರೆ ಜ್ಞಾನಿಗಳು, ಸದ್ಗುಣ ಭರಿತರಾದಂತಹ ಜ್ಞಾನಿಗಳು, ದೇವತೆಗಳು ಆಗಬಹುದು, ಅವರಿಂದ ಸೇವಿಸಲ್ಪಡ್ತಾ ಇದೆ. ದ್ವಿಜ ಅನ್ನೋದಕ್ಕಿಲ್ಲ ಅರ್ಥ ಅದು. ಸದ್ವಿಜ ಸೇವಿತಂ ಕಲುಷಹೃತ್. ಈ ಸರೋವರ ಸಾಮಾನ್ಯವಾದ್ದಲ್ಲ, ನಮ್ಮ ಮನಸ್ಸಿನಲ್ಲಿರುವ ಕಾಲುಷ್ಯವನ್ನು, ಕೊಳೆಯನ್ನು ತೊಳೆಯುತ್ತೆ. ಕಲುಷಹೃತ್ ಸದ್ವಾಸನಾವಿಷ್ಕೃತಂ, ಉತ್ತಮವಾದ ಸಂಸ್ಕಾರವನ್ನು ನೀಡುತ್ತೆ, ಅದರಿಂದ ಕೂಡಿರುವಂತಹದ್ದು. ವಾಸನ ಅಂದರೆ ಸಂಸ್ಕಾರ. ಇದು ಯಾವುದು ಅಂದರೆ ಶಂಭುಧ್ಯಾನ ಸರೋವರಂ. ಶಂಭುವಿನ ಧ್ಯಾನವೇ ಧ್ಯಾನವೆಂಬ ಸರೋವರ. ಅಲ್ಲಿಗೆ ಹೇ ಹಂಸಾವತಂಸ, ಮನಸ್ಸೆಂಬ ಹಂಸಶ್ರೇಷ್ಠನೇ ವ್ರಜ, ಹೋಗು. ಅದು ಎಂಥದ್ದು? ಇದು ಸ್ಥಿರಂ, ಶಾಶ್ವತವಾದುದು, ಇದಕ್ಕೆ ನಾಶ ಇಲ್ಲ. ಇಂತಹ ಸರೋವರವನ್ನು ಬಿಟ್ಟು ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತಶ್ರಮಂ ಪ್ರಾಪ್ಸ್ಯಸಿ. ಕ್ಷುದ್ರವಾದಂತಹ ಯಾವ್ಯಾವುದೋ ಯಾರ್ಯಾರನ್ನು ಆಶ್ರಯಿಸುವಂತಹದ್ದು, ಅದರಿಂದ ಅದೇ ಕೊಳೆ, ಅದು ಸಂಚರಿಸೋದು. ಆ ಫಲ ಅಲ್ಲಿ ಸಿಗುತ್ತೋ ಇಲ್ಲಿ ಸಿಗುತ್ತೋ, ಅವ್ರು ಧ್ಯಾನ ಮಾಡಿದ್ರೆ ಸಿಗುತ್ತೋ ಇವನು ಧ್ಯಾನ ಮಾಡಿದ್ರೆ ಸಿಗುತ್ತೋ, ಈ ರೀತಿಯಲ್ಲೇ ಅಲೆದಾಟದಲ್ಲಿಯೇ ಕಾಲ ಕಳೆಯುವಂಥ ಸ್ಥಿತಿ. ಅದರಿಂದ ಉಂಟಾಗುವ ಶ್ರಮ, ಅದನ್ನು ನೀನು ಪಡೆಯುವುದಕ್ಕೆ ಇಚ್ಛೆ ಪಡ್ತೀಯಾ ಅಂತ ಭಗವತ್ಪಾದರು ಕೇಳ್ತಾರೆ. ಅಂದರೆ ಶಂಭು ಧ್ಯಾನ ಅನ್ನುವುದು ಸಾರ್ಥಕವಾದುದು, ಅತ್ಯಂತ ನಮಗೆ ಚಿತ್ತಶುದ್ಧಿಯನ್ನು ನೀಡುತ್ತೆ, ನಿತ್ಯ ಆನಂದ ರೂಪವನ್ನು ನೀಡುವಂತಹ ಧ್ಯಾನ ಸರೋವರ. ಆ ಶಂಭುವಿನ ಧ್ಯಾನವನ್ನು ನೀನು ಮಾಡು, ಸದಾ ಮಾಡು ಅನ್ನೋದಾಗಿ ಈ ಶ್ಲೋಕದಲ್ಲಿ ಭಗವತ್ಪಾದರು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದಾರೆ. ಇನ್ನು ಮುಂದಿನ ಶ್ಲೋಕ, ಇದೆಲ್ಲ ಶ್ಲೋಕಗಳು ಸ್ವಲ್ಪ ಈ ರೀತಿ ಕಾವ್ಯಮಯವಾಗಿ ಬರ್ತಾ ಇವೆ. ಇಲ್ಲಿ ಆನಂದಾಮೃತಪೂರಿತ ಹರಪದಾಂಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈರ್ಮಾನಸಕಾಯಮಾನ ಪಟಲೀಮಾಕ್ರಮ್ಯ ನಿಷ್ಕಲ್ಮಷಾ ನಿತ್ಯಾಭೀಷ್ಟಫಲಪ್ರದ ಭವತು ಮೇ ಸತ್ಕರ್ಮ ಸಂವರ್ಧಿತ. ಮೇ ಭವತು, ನನಗೆ ಈ ರೀತಿ ಮಾಡಲಿ. ಏನನ್ನ? ನಿತ್ಯಾಭೀಷ್ಟ ಫಲಪ್ರದ. ಫಲಪ್ರದ ಭವತು, ಮೊದಲ ಅರ್ಥ ತಗೋಬೇಕು. ಈ ಶ್ಲೋಕದಲ್ಲಿ ಕೂಡ ಏನು ಅಂದರೆ ಭಕ್ತಿ ಎಂಬ ಬಳ್ಳಿ, ಭಕ್ತಿ ಲತಿಕಾ. ಲತಿಕಾ ಅಂದರೆ ಬಳ್ಳಿ, ಮೊದಲೊಂದು ಬಳ್ಳಿ. ಆ ಬಳ್ಳಿ ನನಗೆ ಅಭೀಷ್ಟವನ್ನು ಕೊಡುವಂತೆ ಆಗಲಿ. ಅದು ಎಂಥದ್ದು ಸಾಮಾನ್ಯವಾದ್ದಲ್ಲ, ಭಕ್ತಿ ಎಂಬ ಲತಿಕಾ ಅಂತ ಹೇಳ್ತಾರೆ. ಇಲ್ಲಿಯೂ ಹಾಗೇನೆ ಆ ಬಳ್ಳಿಗೂ ಎಲ್ಲ ಧರ್ಮಗಳನ್ನು ಹೊಂದಿಸ್ತಾ ಹೋಗ್ತಾರೆ. ಬಳ್ಳಿಯಲ್ಲಿ ಏನಿರಬಹುದು, ಹೇಗೆ, ಏನು ಅನ್ನೋದನ್ನು. ಇದು ಅಮೃತಪೂರಿತ, ಪೂರಿತ ತುಂಬಿರುವಂಥದ್ದು. ಆಲವಾಲೋದ್ಯತ. ಆಲವಾಲ ಅಂತಂದರೆ ಪಾತಿ ಅಂತ ಅರ್ಥ. ಆಲವಾಲೋದ್ಯತ. ಉಪಘ್ನ ಅಂತಂದರೆ ಬಳ್ಳಿಯನ್ನು ನಾವು ಬೆಳೆಸುವಾಗ ಅದಕ್ಕೆ ಇದರಲ್ಲಿ ಹೇಳೋದು, ಇದು ಸಪೋರ್ಟಿಗೆ ಅಂತ ನಾವು ಏನಾದ್ರು ಒಂದು ಕೊಟ್ಟು ಚಪ್ರವನ್ನು ಕೂಡ ಹಾಕ್ತೀವಿ ಕೆಲವೊಮ್ಮೆ. ಹಾಗೆ ಆ ಒಂದು ಆಲಂಬನವನ್ನು ಸೇರಿದೆ ಈ ಲತಿಕಾ, ಈ ಬಳ್ಳಿ ಸೇರಿಕೊಂಡು ಶಾಖೋಪಶಾಖಾನ್ವಿತ, ಮುಖ್ಯವಾದ ಶಾಖೆ ಕೊಂಬೆ ಹಾಗೂ ಅದರ ಉಪಕೊಂಬೆಗಳು ಇವೆಲ್ಲವುಗಳಿಂದ ಚೆನ್ನಾಗಿ ಅರಳಿ ಬೆಳೆದಿದೆ ಅಂತ ಅರ್ಥ ಬಳ್ಳಿ. ಮಾನಸಕಾಯಮಾನ ಪಟಲೀಮಾಕ್ರಮ್ಯ, ಅದೇ ಪಟಲಿ
ಪಟಲೀಮಾಕ್ರಮ್ಯ ಅಂತಂದರೆ ಇಲ್ಲಿ ಚಪ್ಪರ ಅಂತ ಅರ್ಥ, ಅಲ್ಲಿ ಕೇವಲ ಆಧಾರ ಅನ್ನೋ ಅರ್ಥ ಮೊದಲನೇದು. ಚಪ್ಪರವನ್ನು ಆಕ್ರಮಿಸಿದೆ, ನಿಷ್ಕಲ್ಮಷವಾಗಿದೆ, ಯಾವುದೇ ಕೊಳೆ ಇತ್ಯಾದಿಗಳಿಲ್ಲ. ಅಂತಹ ಆ ಲತಾ ಸತ್ಕರ್ಮ ಸಂವರ್ಧಿತ, ಅದಕ್ಕೂ ಅರ್ಥ ಇದೆ. ಸತ್ಕರ್ಮ ಅಂದರೆ ಅದಕ್ಕೆ ದೋಹದ ಅಂತ ಒಂದು ಕ್ರಿಯೆ ಮಾಡ್ತಾ ಇದ್ರಂತೆ ಹಿಂದೆ. ಅಂದರೆ ಎಲ್ಲ ಸಮಯದಲ್ಲಿಯೂ ಹೂ ಬಿಡುವಂತೆ ಅಥವಾ ಎಲ್ಲ ಸಮಯದಲ್ಲಿಯೂ ಫಲವನ್ನು ನೀಡೋದಕ್ಕೆ ವಿಶಿಷ್ಟವಾದ ಸಂಸ್ಕಾರವನ್ನು ಹಿಂದೆ ಮಾಡ್ತಾ ಇದ್ರಂತೆ. ಅದಕ್ಕೆ ದೋಹದ ಕ್ರಿಯಾ ಅಂತ ಹೆಸರು. ಶಾಸ್ತ್ರಗಳಲ್ಲಿ, ಕಾವ್ಯದಲ್ಲಿ ಎಲ್ಲ ಬರುತ್ತೆ ವರ್ಣನೆ. ಹಾಗೆ ಇಲ್ಲಿ ಒಳ್ಳೆಯ ಸತ್ಕರ್ಮ ಅಂದರೆ ದೋಹದ ಕ್ರಿಯೆ ಮುಂತಾದವುಗಳನ್ನು ನೀಡಿ ಬೆಳೆಸಲ್ಪಟ್ಟಂತಹ ಬಳ್ಳಿ ಇದು. ಹಾಗಾಗಿ ಸುಂದರವಾಗಿ ಹೂವನ್ನೆಲ್ಲ ಬಿಡುತ್ತೆ, ಫಲವನ್ನು ನೀಡುತ್ತೆ ಅಂತ ಅರ್ಥ. ಅದು ನನಗೆ ಫಲಪ್ರದ ಭವತು, ಯಾವಾಗಲೂ ಫಲವನ್ನು ನೀಡುವಂತೆ ಆಗಲಿ ಅಂತ ಹೇಳ್ತಾರೆ. ಈ ಬಳ್ಳಿ ಅಂದರೆ ಸಾಮಾನ್ಯ ಬಳ್ಳಿ ಅಲ್ಲ. ನಾನು ಇದನ್ನು ಯಾಕೆ ಮೊದಲೇ ಎತ್ಕೋತೀನಿ ಅಂದರೆ ಆಚಾರ್ಯರ ಒಂದು ಆ ಕಾವ್ಯದ ಸಮನ್ವಯ ದೃಷ್ಟಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ. ಸುಮ್ಮನೆ ಒಂದು ಹೋಲಿಕೆ ಒಂದು ಶಬ್ದದಲ್ಲಿ ಹೇಳಿಬಿಡೋದಲ್ಲ, ಸಮಗ್ರವಾಗಿ ಪದಗಳನ್ನೆಲ್ಲ ಅದಕ್ಕೆ ಹೊಂದಿಸ್ತಾರಲ್ಲ, ಇದು ಆಚಾರ್ಯರ ವಿಶಿಷ್ಟವಾದ ಶಕ್ತಿ. ಇದು ಆನಂದಾಮೃತದಿಂದ ಪೂರಿತವಾಗಿದೆ. ಆನಂದಾಮೃತ ಪೂರಿತ, ಆನಂದವೆಂಬ ಅಮೃತದಿಂದ ಪೂರಿತವಾಗಿದೆ. ಹರಪದಾಂಭೋಜಾಲವಾಲೋದ್ಯತ, ಹರಪದವೆಂಬ ಅಂಭೋಜ ಆಲವಾಲೋದ್ಯತ. ಹರನ ಪಾದವೆಂಬ ಅಂಭೋಜ ಅಂದರೆ ಕಮಲ, ಅದರಿಂದ ಆಲವಾಲದಿಂದ ಉದ್ಯತ, ಅವುಗಳು ಸೇರಿ ಬೆಳ್ಕೊಂಡು ಬಂದಿರುವಂತಹದ್ದು. ಸ್ಥೈರ್ಯೋಪಘ್ನಮುಪೇತ್ಯ, ಸ್ಥೈರ್ಯಂ ಸ್ಥಿರತೆ, ಭಕ್ತಿಯಲ್ಲಿ ದೃಢತೆ ಇರಬೇಕು. ಅದೇ ಆಲಂಬನೆಯ ಒಂದು ಕಂಬ ಇದ್ದಾಗೆ ಅದನ್ನು ಪಡೆದು ಬೆಳೆದಿದೆ. ಯಾವುದು? ಭಕ್ತಿ ಲತಿಕಾ, ಬೆಳೆದಿರುವಂತಹದ್ದು ಭಕ್ತಿ ಎಂಬಂಥ ಬಳ್ಳಿ. ಶಾಖೋಪಶಾಖಾನ್ವಿತ, ಅದೇ ಅಷ್ಟವಿಧವಾದ ಭಕ್ತಿ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲವನ್ನು ಹೇಳಾಗಿದೆ ಇದನ್ನು ಹಿಂದೆ. ಆ ಅಷ್ಟವಿಧವಾದ ಭಕ್ತಿ ಅದೇ ಅದರ ಶಾಖೆ ಉಪಶಾಖೆಗಳು, ಅವುಗಳಿಂದ ಕೂಡಿರುವಂತಹದ್ದು. ಉಚ್ಚೈಹಿ ಮಾನಸಕಾಯಮಾನ ಪಟಲೀಮಾಕ್ರಮ್ಯ, ಎತ್ತರದಲ್ಲಿ ಮನಸ್ಸೆಂಬಂತಹ ಮಾನಸಕಾಯಮಾನ ಪಟಲೀಂ ಚಪ್ಪರ, ಅದನ್ನು ಆಕ್ರಮ್ಯ ಅಲ್ಲೆಲ್ಲ ಹರಡ್ಕೊಂಡು ಇದೆ. ನಿಷ್ಕಲ್ಮಷ, ಅಲ್ಲಿ ಯಾವುದೇ ದೋಷ ರೋಗಾದಿಗಳು ಯಾವುದೂ ಇಲ್ಲ, ಅತ್ಯಂತ ಸುಂದರವಾದ ಹಾಗೆ ಬಳ್ಳಿಗೆ ಮನಸ್ಸು. ಈ ಭಕ್ತಿ ಎಂಬ ಬಳ್ಳಿಯು ನಿಷ್ಕಲ್ಮಷವಾದುದು ಅಂದರೆ ಕಪಟವಿಲ್ಲ, ಇನ್ಯಾವುದೇ ಆಮಿಷವಿಲ್ಲ, ಅಂತಹ ಭಕ್ತಿ ಅದು. ಅಂತಹ ಭಕ್ತಿಯು ನಿತ್ಯಾಭೀಷ್ಟ ಫಲಪ್ರದ ಭವತು. ಆಚಾರ್ಯರು ಕೇಳೋದೇ ಇದನ್ನು ಎಲ್ಲ ಪದ್ಯದಲ್ಲಿಯೂ. ನಿತ್ಯಾಭೀಷ್ಟ, ಅಭೀಷ್ಟ ಫಲಪ್ರದ ಸರಿ, ನಮ್ಮ ಬಯಕೆಯನ್ನು ಪೂರೈಸಲಿ ಅನ್ನೋ ಸಾಮಾನ್ಯರು, ನಾವಾದರೂ ಕೇಳುವಂಥದ್ದು. ಆಚಾರ್ಯರು ಹೇಳುವಂಥ ಮಾತು ನಿತ್ಯಾಭೀಷ್ಟ ಫಲಪ್ರದ ಭವತು. ನಿತ್ಯಾಭೀಷ್ಟ ಅಂದರೆ ಮೋಕ್ಷ, ನಿತ್ಯವಾದ ಫಲವನ್ನು. ಇನ್ನು ಇದಕ್ಕೆ ಹೇಳಬೇಕಾದ್ರೆ ನಿತ್ಯವೂ ಹಣ್ಣು ಕೊಡಲಿ, ಬಳ್ಳಿಗೆ ಹೇಳಬೇಕಾದ್ರೆ ಎರಡು ಕಡೆ ಹೊಂದಿಸಬಹುದು. ನಿತ್ಯಾಭೀಷ್ಟ ಫಲಪ್ರದ ಭವತು, ನಿತ್ಯ ಫಲವಾದ ಮೋಕ್ಷವನ್ನು ನೀಡುವಂತಹದ್ದಾಗಲಿ. ಅದು ಸತ್ಕರ್ಮ ಸಂವರ್ಧಿತ. ಈ ಭಕ್ತಿ ಲತಿಕಾಗೆ ಸತ್ಕರ್ಮ ಸಂವರ್ಧಿತ, ಸತ್ಕರ್ಮ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡುವುದರಿಂದ ಆ ಭಕ್ತಿ ಎಂಬಂತಹ ಬಳ್ಳಿ ಸದೃಢವಾಗತ್ತೆ. ಆ ರೀತಿ ಬಳ್ಳಿ ನನಗೆ ಈ ನಿತ್ಯಾನಂದವನ್ನು ಕೊಡುವಂತೆ ಆಗಲಿ ಅಂತ ಪ್ರಾರ್ಥನೆನೇ ಇದು. ಇದು ನಿಜವಾಗಿ ನಾವು ಈ ಶ್ಲೋಕ ಅಂತೂ ಇದು ನೇರವಾಗಿ ಪ್ರಾರ್ಥನೆ, ಯಾವುದು ಪ್ರಾರ್ಥನೆ, ಆದರೆ ಇಲ್ಲಿ ಅದು ನೀಡುವಂತೆ ಆಗಲಿ, ಇದನ್ನು ಆಶೀರ್ರೂಪ ಅಂತ ಹೇಳ್ತೀವಿ. ಹೀಗಾಗಲಿ ಅಂತ ಬೇಡ್ಕೊಳ್ಳುವಂತಹ ಒಂದು ಪ್ರಾರ್ಥನೆ ಇದು. ದೇವರು ಕರುಣಿಸಲಿ ಹೀಗೆಲ್ಲ ಬರುವಂಥದ್ದು ಆಶೀರ್ರೂಪದಲ್ಲಿ ಸೇರುತ್ತೆ. ಹೀಗೆ ಆನಂದಾಮೃತಪೂರಿತ ಹರಪದಾಂಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈಃ ಮಾನಸ ಕಾಯಮಾನ ಪಟಲೀಮಾಕ್ರಮ್ಯ ನಿಷ್ಕಲ್ಮಷ ನಿತ್ಯಾಭೀಷ್ಟ ಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತ. ಇನ್ನು ಮುಂದಿನ ಶ್ಲೋಕ ಸಂಧ್ಯಾರಂಭ ವಿಜೃಂಭಿತಂ
ಶ್ರುತಿಶಿರಸ್ಥಾನಾನಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮಮಸಕೃತ್ ಸದ್ವಾಸನಾಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನಃ ಪೂಜ್ಯಂ ಗುಣಾವಿಷ್ಕೃತಂ ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಮಲ್ಲಿಕಾರ್ಜುನ ಮಹಾಲಿಂಗಂ ಸೇವೆ, ಮಲ್ಲಿಕಾರ್ಜುನ ಮಹಾಲಿಂಗನನ್ನು ಸೇವಿಸುತ್ತೇನೆ ಅಂದರೆ ಭಜಿಸುತ್ತೇನೆ ಅಂತಲೇ ಅರ್ಥ. ಅದು ಎಂಥದ್ದು ಅಂದರೆ ಶಿವಾಲಿಂಗಿತಂ. ಶಿವ ಅಂದರೆ ಗಿರಿಜಾ ಪಾರ್ವತಿ, ಶಿವಯ ಆಲಂಗಿತಂ ಲಿಂಗಂ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳುವಾಗ ಹೇಳ್ತೀವಿ ಲಿಂಗ ಅಂದರೆ ಲೀನಂ ಅರ್ಥಂ ಗಮಯತೀತಿ ಲಿಂಗಂ. ತನ್ನೊಳಗೆ ಇರುವ ಸತ್ವದ ಸಂಕೇತ ಅಂತೀವಲ್ಲ ನಾವು ಲೌಕಿಕದಲ್ಲಿ, ಆ ರೀತಿಯ ಅರ್ಥ. ಆ ಶಿವನಲ್ಲಿಯೇ ಬ್ರಹ್ಮಾಂಡ ಇದೆ ಅಂತೆಲ್ಲ ಪುರಾಣಗಳಲ್ಲೆಲ್ಲ ನಾವು ಕೇಳಾಗಿದೆ. ಅಂತಹ ಮಲ್ಲಿಕಾರ್ಜುನ ಮಹಾಲಿಂಗಂ, ಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ, ಶ್ರೀಶೈಲದಲ್ಲಿರುವಂತಹ ಆ ಲಿಂಗವನ್ನು ನಾನು ಸೇವೆ ಭಜಿಸುತ್ತೇನೆ ಅಂತ ಸ್ತುತಿ ಮಾಡ್ತಾರೆ. ಇಲ್ಲಿ ಸ್ತುತಿ ಮಾಡುವಾಗ ಮಧ್ಯದಲ್ಲಿ ಧ್ವನಿತವಾಗಿ ಇಲ್ಲಿ ಮಲ್ಲಿಕಾರ್ ಅಂತ ಬಂದಿರೋದ್ರಿಂದ ಆ ಶಬ್ದದ ಒಂದು ಶ್ಲೇಷೆಯನ್ನಿಟ್ಕೊಂಡು ವ್ಯಾಖ್ಯಾನಕಾರರು ಮಲ್ಲಿಗೆಯು ಅರ್ಜುನ ಅನ್ನೋದು ಒಂದು ರೀತಿಯ ವೃಕ್ಷ, ಅರ್ಜುನ ವೃಕ್ಷವನ್ನು ತಬ್ಕೊಂಡಿದೆ, ಬೆಳ್ಕೊಂಡಿದೆ, ಅದನ್ನು ಕೂಡ ಇಟ್ಕೊಂಡು ಇಲ್ಲಿ ಸಮನ್ವಯ ಮಾಡ್ತಾ ಹೋಗ್ತಾರೆ. ಸಂಧ್ಯಾರಂಭ ವಿಜೃಂಭಿತಂ, ಸಂಧ್ಯಾಕಾಲದ ಆರಂಭ, ಆ ಕಾಲದಲ್ಲಿ ವಿಜೃಂಭಿತಂ. ಮೊದಲನೇ ಒಂದು ಆ ಬಳ್ಳಿ ಸಾಮಾನ್ಯವಾಗಿ ಇಟ್ಕೊಂಡು ಹೇಳ್ಕೊಂಡು ಹೋಗೋಣ, ಆಮೇಲೆ ಲಿಂಗಕ್ಕೂ ಸಮನ್ವಯ ಮಾಡ್ಕೊಳ್ಳೋಣ. ಸಂಧ್ಯಾರಂಭ ವಿಜೃಂಭಿತಂ, ಸಂಧ್ಯಾಕಾಲದ ಶೋಭೆಯಿಂದ ಇನ್ನು ಜ್ವಾಜ್ವಲ್ಯಮಾನವಾಗಿ ತೋರ್ತಾ ಇರುವಂತಹದ್ದು ಆ ಬಳ್ಳಿ, ಮಲ್ಲಿಗೆ ಬಳ್ಳಿ ಅರ್ಜುನ ವೃಕ್ಷಕ್ಕೆ ಅವಲಂಬನೆಯನ್ನು ಪಡೆದು ಶೋಭಿಸ್ತಾ ಇದೆ. ಶ್ರುತಿ ಶಿರಸ್ಥಾನಾಂತರಾಧಿಷ್ಠಿತಂ, ಶಿರಸ್ಥಾನಾಂತರಾಧಿಷ್ಠಿತಂ ಮೊದಲು ಅಷ್ಟೇ ತಗೋಬೇಕು, ತುದಿಯಲ್ಲಿ ಇರುವಂತಹದ್ದು. ಭ್ರಮರಾಭಿರಾಮಂ, ಹೂ, ಮಲ್ಲಿಕಾ ಹೂವಿಗೆ ದುಂಬಿಗಳೆಲ್ಲ ಬಂದು ಮುತ್ಕೊಂಡಿವೆ, ಅದು ಶೋಭೆ. ಅದರಿಂದ ಅಭಿರಾಮ ಅಂದರೆ ಸುಂದರ. ಅಭಿರಾಮಂ ಅಸಕೃತ್ ವಾಸನಾಶೋಭಿತಂ, ಸುಂದರವಾದ ಅತ್ಯುತ್ತಮವಾದಂತಹ ಸುಗಂಧವನ್ನು ಬೀರ್ತಾ ಇದೆ. ಭೋಗೀಂದ್ರಾಭರಣಂ, ಇಲ್ಲಿಯೂ ಎರಡು ರೀತಿ ವಿವರಣೆಯನ್ನು ಕೊಡ್ತಾರೆ. ಭೋಗವನ್ನು ಅನುಭವಿಸುವವರು ಯಾರೋ ಅವರು ಭೋಗಿಗಳು. ಭೋಗಿಗಳಿಗೆ ಇಂದ್ರರು ಅಂದರೆ ಶ್ರೇಷ್ಠರು, ಯಾರೋ ಅವರು ಭೋಗೀಂದ್ರರು ಅಂದರೆ ಐಹಿಕ ಸುಖವನ್ನೇ ಪಡಿತಾ ಇರುವಂಥವರು. ಅವರಿಗೆ ಆಭರಣಂ, ಅವರಿಗೆ ಇದನ್ನೆಲ್ಲ ನೋಡಿದಾಗ ಅತ್ಯಂತ ಸಂತೋಷವಾಗುತ್ತಂತೆ, ಅವರಿಗೆ ಆಭರಣಪ್ರಾಯವಾಗಿದೆ, ಅತ್ಯಂತ ಸಂತೋಷದಾಯಕವಾಗಿದೆ. ಯಾವುದು ಈ ವೃಕ್ಷ? ಸಮಸ್ತ ಸುಮನಃ ಪೂಜ್ಯಂ, ಮೊದಲು ಇಲ್ಲಿ ಸಾಮಾನ್ಯ ಒಳ್ಳೆಯ ಮನಸ್ಸಿದ್ದಂತಹ ಜನರಿಗೆ ಪೂಜ್ಯವಾಗಿದೆ ಅಂತ ಒಂದು ಮರಕ್ಕೂ ಹೇಳ್ತಾರೆ, ಅರ್ಜುನ ವೃಕ್ಷಕ್ಕೂ. ಗುಣಾವಿಷ್ಕೃತಂ, ಒಳ್ಳೆಯ ಗುಣಗಳಿಂದ ಕೂಡಿದೆ ಅದು ಅಂತ, ಅಂತಹ ಒಂದು ವೃಕ್ಷದ ಮೊದಲು. ಇನ್ನು ಎರಡನೇದಲ್ಲಿ ಈ ಶ್ರೀಶೈಲ ಮಲ್ಲಿಕಾರ್ಜುನ, ಅದಕ್ಕೆ ಹೇಳಬೇಕಾದ್ರೆ ಸಂಧ್ಯಾರಂಭ ವಿಜೃಂಭಿತಂ, ಸಂಧ್ಯಾಕಾಲದ ವಿಜೃಂಭಣೆಯಿಂದ ಕೂಡಿರುವಂತಹದ್ದು. ಅದೇನೋ ಶಿವನಿಗೆ ಪ್ರದೋಷ ಕಾಲ, ಅದಕ್ಕೆ ನಮ್ಮಲ್ಲಿ ಪ್ರದೋಷ ಪೂಜೆ ಅಂತ ಇಂದಿಗೂ ನಡ್ಕೊಂಡು ಬಂದಿದೆ. ಪ್ರದೋಷ ಕಾಲ ಅತ್ಯಂತ ಪ್ರಶಸ್ತ. ಕಾಳಿದಾಸನು ಕೂಡ ಅವನ ಇದರಲ್ಲಿ ಈ ಮೇಘದೂತ ಕಾವ್ಯದಲ್ಲಿ ಇದರಲ್ಲಿ ಉಜ್ಜಯಿನಿಯ ಇದರಲ್ಲಿ ಮಹಾಕಾಲ ಅವನ ಸ್ತುತಿಯನ್ನು ಮಾಡ್ತಾನೆ. ಅಷ್ಟು ಚಿಕ್ಕ ಒಂದು ಅವನ ಕಾವ್ಯದಲ್ಲಿ 6-7 ಶ್ಲೋಕಗಳಲ್ಲಿ ಅದನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡ್ತಾನೆ ಅವನು ಕಾಳಿದಾಸ. ಅಲ್ಲಿಯೂ ಹಾಗೇನೆ ಸಂಧ್ಯಾಕಾಲ ಅವನು ಇವನಿಗೆ ಆ ಮೇಘಕ್ಕೆ ಹೇಳಿ ಕಳಿಸ್ತಾನೆ, ಸಂಧ್ಯಾಕಾಲದಲ್ಲಿ ಶಿವನ ಪೂಜೆ ನಡೀತಾ ಇರುತ್ತೆ, ಆ ಸಮಯದಲ್ಲಿ ಹೋಗಿ ನೀನು ನಿನ್ನ ವಾದ್ಯ ಚಂಡೆ ವಾದ್ಯವನ್ನು ಮಾಡು ಅಂತ ಮೇಘಕ್ಕೆ ಕಾಳಿದಾಸ ಅಲ್ಲಿ ಹೇಳಿ ಕಳಿಸ್ತಾನೆ. ಅಂದರೆ ಒಬ್ಬ ಯಕ್ಷನ ಮೂಲಕ, ಕಾಳಿದಾಸನೇ ಭಾವನೆ ಅದು. ಹಾಗೆ ಸಂಧ್ಯಾಕಾಲ ಎನ್ನುವುದು ಶಿವನ ಪೂಜೆಗೆ ಅತ್ಯಂತ ಪ್ರಶಸ್ತ.
ಅದರಿಂದ ವಿಜೃಂಭಿತವಾಗಿದೆ. ಶ್ರುತಿ ಶಿರಸ್ಥಾನಾನಂತರಾಧಿಷ್ಠಿತಂ. ಶ್ರುತಿ ಶಿರಃ ವೇದದ ತುದಿಯ ಭಾಗ ಅಂದರೆ ವೇದಾಂತ ಉಪನಿಷತ್ತು. ಶ್ರುತಿ ಶಿರಸ್ಥಾನ ಅಂತರಾಧಿಷ್ಠಿತಂ ಆದರೆ ವೇದಾಂತದಲ್ಲಿ ಪ್ರತಿಪಾದ್ಯವಾಗಿರುವಂತಹದ್ದು ಅನ್ನೋ ಅರ್ಥ. ಸಪ್ರೇಮ ಭ್ರಮರಾಭಿರಾಮಂ, ಪ್ರೇಮಪೂರ್ವಕವಾಗಿ ಭ್ರಮರಾಂಬಿಕೆ ಅವಳಿಂದ ಶೋಭಿಸ್ತಾ ಇದೆ. ಅರ್ಧನಾರೀಶ್ವರ ಅಂತ ಕೂಡ ನಮ್ಮಲ್ಲಿ ಶಿವನನ್ನು ವರ್ಣಿಸ್ತೀವಲ್ಲ, ಆ ರೀತಿ ಇಟ್ಕೊಂಡ್ರು ತಪ್ಪೇನಿಲ್ಲ. ಭ್ರಮರಾಭಿರಾಮಂ ಅಸಕೃದ್ವಾಸನಾ ಶೋಭಿತಂ. ಅನೇಕ ಬಾರಿ ಅವನನ್ನು ಆಲಂಗಿಸ್ಕೋತಾಳೆ ಅನ್ನೋ ಥರದಲ್ಲೇ ವರ್ಣನೆ ಇದೆ ಅಲ್ಲಿ. ವಾಸನಾ ಶೋಭಿತಂ ಸಂಸ್ಕಾರದಿಂದ ಶೋಭಿಸ್ತಾ ಇರುವಂತಹದ್ದು ಅಥವಾ ಸುಗಂಧ ಎಲ್ಲ ಪೂರಿತವಾದ ಎರಡೂ ಅರ್ಥವನ್ನು ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನಕಾರರು. ಭೋಗೀಂದ್ರಾಭರಣಂ, ಯಾಕೆಂದ್ರೆ ಒಂದಕ್ಕೆ ಸಮನ್ವಯ ಮಾಡಬೇಕಾದ್ರೆ 100ಕ್ಕೆ 100 ಬರಬೇಕು ಅಂತ ಎಲ್ಲೂ ಇಲ್ಲ ಈ ಸಮನ್ವಯದಲ್ಲಿ. ಕೆಲವು ಅಂಶಗಳು ಬಂದರೂ ಅದನ್ನು ಶ್ಲೇಷವಾಗಿ ತೆಗೆದುಕೊಂಡು ವಿವರಣೆ ಮಾಡೋದು ಕಾವ್ಯದ ಪದ್ಧತಿ. ಭೋಗೀಂದ್ರಾಭರಣಂ, ಭೋಗ ಅಸ್ಯ ಅಸ್ತಿ ಇತಿ ಭೋಗಿ ಅಂದರೆ ಹಾವು, ಭೋಗ ಅಂದರೆ ಹೆಡೆಯುಳ್ಳದ್ದಕ್ಕೆ ಭೋಗಿ ಅಂತ ಹೆಸರು. ಭೋಗೀಂದ್ರ ಅಂದರೆ ಶ್ರೇಷ್ಠ ಸರ್ಪ, ರಾಜ, ಅವನೇ ಆಭರಣವಾಗುಳ್ಳವನು. ಭೋಗೀಂದ್ರಾಭರಣಂ ಇದು ಶಿವನಿಗೆ. ಸಮಸ್ತ ಸುಮನಃ ಪೂಜ್ಯಂ, ಸುಮನಸಃ ದೇವಾಹ, ಸುಮನಸರು ಅಂದರೆ ದೇವತೆಗಳು, ಎಲ್ಲ ದೇವತೆಗಳಿಂದಲೂ ಪೂಜ್ಯನಾದಂಥವನು. ಗುಣಾವಿಷ್ಕೃತಂ, ಸದ್ಗುಣ ಸತ್ವಗುಣಗಳಿಂದ ಕೂಡಿರುವಂಥವನು. ಅಂತಹ ಶಿವಾಲಿಂಗಿತಂ, ಪಾರ್ವತಿಯಿಂದ ಆಲಿಂಗಿತನಾದ. ಯಾಕೆ ಅಂದರೆ ಶಕ್ತಿ, ಶಿವಶಕ್ತಿಯ ಯುಕ್ತ. ಭಗವತ್ಪಾದರ ಎಲ್ಲ ಕಡೆಯಲ್ಲಿಯೂ ಇದು ಇದ್ದೇ ಇದ್ದ ಮನೆ, ಎಲ್ಲ ಸ್ತೋತ್ರಗಳಲ್ಲಿಯೂ ಇಲ್ಲೇ ಪ್ರಾರಂಭದಲ್ಲಿಯೂ ಬಂದಿದೆ. ಶಿವಾಲಿಂಗಿತಂ ಶ್ರೀ ಮಲ್ಲಿಕಾರ್ಜುನ ಮಹಾಲಿಂಗಂ. ಇಲ್ಲಿ ಮಲ್ಲಿಕಾರ್ಜುನ ಮಹಾಲಿಂಗನನ್ನು ಸೇವಿಸುತ್ತೇನೆ, ಭಜಿಸುತ್ತೇನೆ ಅಂತ ಆ ಸಂಧ್ಯಾಕಾಲದ ಶಿವನನ್ನು ನಾನು ಭಜಿಸ್ತೀನಿ ಎನ್ನುವುದಾಗಿ ಶಿವನ ಮೇಲಿನ ತನ್ನ ಭಕ್ತಿಯನ್ನು ಭಗವತ್ಪಾದರು ಅತ್ಯಂತ ಸುಂದರವಾದ ರೀತಿಯಲ್ಲಿ ಈ ಶ್ಲೋಕದಲ್ಲಿ ನಿರೂಪಿಸಿದ್ದಾರೆ. ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರಸ್ಥಾನಾನಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮಂ ಅಸಕೃದ್ ಸದ್ವಾಸನಾಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನಃ ಪೂಜ್ಯಂ ಗುಣಾವಿಷ್ಕೃತಂ ಸೇವೆ ಶ್ರೀ ಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಇನ್ನು ಮುಂದಿನ ಪದ್ಯ ಭೃಂಗೀಚ್ಛಾ ನಟನೋತ್ಕಟಃ ಕರಿಮದಗ್ರಾಹೀ ಸ್ಫುರನ್ ಮಾಧವಾಹ್ಲಾದಃ ನಾದಯುತಃ ಮಹಾಸಿತವಪುಃ ಪಂಚೇಷುಣಾ ಚ ಆದೃತಃ ಸತ್ಪಕ್ಷಃ ಸುಮನೋ ವನೇಷು ಸ ಪುನಃ ಸಾಕ್ಷಾನ್ಮದೀಯೇ ಮನೋರಾಜೀವೇ ಭ್ರಮರಾಧಿಪೋ ವಿಹರತಾಂ ಶ್ರೀಶೈಲವಾಸಿ ವಿಭು. ಇದು ಪುನಃ ಶ್ರೀಶೈಲವಾಸಿಯಾದಂತಹ ವಿಭು, ವ್ಯಾಪಕನಾದಂತಹ ಪರಮಾತ್ಮನು ನನ್ನ ಮನೋರಾಜೀವೇ, ಮದೀಯೇ ಮನೋರಾಜೀವೇ ವಸತು, ವಾಸಿಸಲಿ ಅನ್ನೋದಾಗಿ ಇಲ್ಲಿ ಪ್ರಾರ್ಥನೆಯನ್ನು, ಸಾಕ್ಷಾತ್ ಇರಲಿ ಅಂತ ಪ್ರಾರ್ಥನೆಯನ್ನು ಭಗವತ್ಪಾದರು ಈ ಶ್ಲೋಕದಲ್ಲಿ ಮಾಡ್ತಾರೆ. ಭಗವತ್ಪಾದರದ್ದು ವರ್ಣನೆಯಲ್ಲಿ ಹೇ ರೀತಿ ಶಿವನ ವರ್ಣನೆ ಇದೆ ಗಮನಿಸ್ಕೊಳ್ಬೇಕು. ಭೃಂಗಿ ಇಚ್ಛಾ ನಟನೋತ್ಕಟಃ, ಭೃಂಗಿ, ಶೃಂಗಿ, ಭೃಂಗಿ ಇವರೆಲ್ಲ ಹರನ ಗಣದಲ್ಲಿ, ಭಕ್ತ ಸಮೂಹದಲ್ಲಿ ಸೇರಿದವರು. ಆ ಭೃಂಗಿಯ ಇಚ್ಛೆಗೆ, ಅವನ ಇಚ್ಛೆಯನ್ನು ವ್ಯಕ್ತಪಡಿಸಿದಂತೆ ಶಿವನ ನಾಟ್ಯಕ್ಕೆ ತಾಂಡವ ಅಂತ ಹೆಸರು. ಅಂತಹ ನಾಟ್ಯವನ್ನು ಮಾಡಲಿ ಅನ್ನುವುದಾಗಿ ಅವನ ಬಯಕೆ. ಭೃಂಗಿ ಇಚ್ಛಾ ನಟನೋತ್ಕಟಃ, ಅವನ ಇಚ್ಛೆಯಂತೆ ಉತ್ಕಟವಾಗಿ ನಟನೆಯನ್ನು ಮಾಡಿದ ಶಿವ.
ಅಲ್ಲಿಗೆ ತಾಂಡವ ನೃತ್ಯ. ತಾಂಡವ ನೃತ್ಯ ಅಂದಾಗಲೇ ನಮ್ಮಲ್ಲೊಂದು ಶಾಸ್ತ್ರಗಳಲ್ಲಿ ಹೇಳುವಾಗ ಹೇಳ್ತಾರೆ, ದೇವತೆಗಳನ್ನು ಸಾಮಾನ್ಯವಾಗಿ ಸ್ತುತಿ ಮಾಡುವಾಗ ನಾವು ಸ್ತುತಿ ಮಾಡುವ ದೇವರಲ್ಲಿ ಆನಂದ ತೋರ್ತಾ ಇರಬೇಕಂತೆ. ಯಾ ಇಷ್ಟ ಹೃಷ್ಟ ವಿಶಿಷ್ಟಾಚ ದೇವತಾ ಸೈವ ಇಷ್ಟಪ್ರಧಾನ ನಿಪುಣ ಅಂತ ನಮ್ಮ ಸಂಪ್ರದಾಯದಲ್ಲೊಂದು ರೂಲ್ಸ್ ನಿಯಮದ ರೀತಿಯಲ್ಲಿ ಹೇಳ್ತಾ ಬಂದ್ಬಿಟ್ಟಿದ್ದಾರೆ. ಯಾವ ದೇವತೆಯು ನಮಗೆ ಇಷ್ಟವಾದ್ದಾಗಿರುತ್ತೋ ಹಾಗೆ ಹೃಷ್ಟ ಸಂತೋಷದ ಸ್ಥಿತಿಯಲ್ಲಿರುವಂಥದ್ದಾಗಿರುತ್ತೋ, ಆಮೇಲೆ ಇಷ್ಟ ಹೃಷ್ಟ ವಿಶಿಷ್ಟ ತನ್ನ ಎಲ್ಲ ಬೇಕಾದ ಪರಿಕರ ಬಂಧುಗಳು ಬಲ ಎಲ್ಲವುದರಿಂದ ಕೂಡಿರುತ್ತೋ ಸೈವ ಇಷ್ಟಪ್ರಧಾನ ನಿಪುಣ. ಆ ದೇವತೆಯೇ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವುದರಲ್ಲಿ ಅತ್ಯಂತ ಸಮರ್ಥವಾಗತ್ತೆ ಅನ್ನುವುದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಒಂದು ಉಕ್ತಿ. ಹಾಗೆ ಇಲ್ಲಿ ಶಿವನ ಯಾಕೆ ಈ ವಿಷಯ ಎತ್ಕೊಂಡೆ ಅಂದರೆ ಅವನ ನಟನೆಯಲ್ಲಿದ್ದಾನೆ, ತಾಂಡವ ನಟನೆಯಲ್ಲಿದ್ದಾನೆ ಅಂದರೆ ಶಿವನ ಸಂತೋಷ ಕಾಲ ಅದು. ನಟನೋತ್ಕಟ ಕರಿಮದಗ್ರಾಹಿ, ಇದು ಹಿಂದೂ ಬಂದಿದೆ, ಹಿಂದಿನ ಶ್ಲೋಕಗಳಲ್ಲಿಯೂ ಬಂದಿದೆ. ಗಜಾಸುರನ ಮದವನ್ನು ಇಳಿಸೋನು ಅಂದರೆ ಸಂಹರಿಸಿದವನು ಅಂತ ಅರ್ಥ. ಸ್ಫುರನ್ ಮಾಧವಾಹ್ಲಾದ, ಮಾಧವ ವಿಷ್ಣುವಿಗೂ ಕೂಡ ಇವನು ಆನಂದವನ್ನು ಉಂಟು ಮಾಡಿದವನು. ಅನೇಕ ಸಂದರ್ಭಗಳಲ್ಲಿ ಅವನು ಶಿವನ ಬಳಿಗೆ ಬಂದು ತನ್ನ ಇದನ್ನು ಹೇಳ್ಕೊಂಡಾಗೆಲ್ಲ ಇವನು ಪರಿಹಾರ ನೀಡಿದ್ದಾನೆ. ನಾದಯುತಃ, ನಾದಯುತಃ ನಾದದಿಂದ ಕೂಡಿದವನು. ಶಿವನಿಗೆ ಸಂಬಂಧಪಟ್ಟ ನಾದ ಅಂದರೆ ನಿನ್ನೆ ಇದನ್ನು ಹೇಳುವಾಗ ಹೇಳಾಗಿದೆ ಏಕಾಕ್ಷರ, ಇದೆಲ್ಲ ನಾವು ಅಲ್ಲಿಗೆ ಹೋಗಬೇಕು. ನಾದ ಅಂದರೆ ಓಂಕಾರ ನಾದ, ಅದೇ ಮೂಲ ಅಂತೆಲ್ಲ ಹೇಳ್ತೀವಿ ನಾವು ವೇದದಲ್ಲಿ ಇದರಲ್ಲಿ ಹೇಳುವಾಗ. ಅದೇ ನಿನ್ನೆ ವಿವರಣೆಯಲ್ಲಂತೂ 4 ವೇದಗಳ ಪ್ರತೀಕ ಅದೇನೆ. ಆಮೇಲೆ ಓಂ ಅಂದರೂ ಒಂದೇನೆ, ಶಿವ ಅಂದರೂ ಒಂದೇನೆ. ಶಿವನಿಗೂ ಅವನು ಏಕಾಕ್ಷರ, ಇದು ಏಕಾಕ್ಷರ, ಅವನು ಏಕಾಕ್ಷರಿ, ಒಂದೇ ಅಕ್ಷರವನ್ನು ಹೊಂದಿದ್ದವನು. ನಾದಯುತಃ ಮಹಾಸಿತವಪುಹು, ಅತ್ಯಂತ ಶುಭ್ರವಾದಂತಹ ದೇಹವುಳ್ಳವನು. ಪಂಚೇಷುಣಾಚ ಆದೃತಃ, ಪಂಚ ಇಷು, ಇಷು ಅಂದರೆ ಬಾಣ, 5 ಬಾಣಗಳುಳ್ಳವನು ಅಂದರೆ ಮನ್ಮಥ. ಅರವಿಂದಂ ಅಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕಃ, ಪಂಚಬಾಣಸ್ಯ ಸಾಯಕಾಹ. ಈ 5 ಬಾಣಗಳೇ 5 ಹೂಗಳೇ ಇವನ ಬಾಣಗಳು. ಸಾಯಕಾಹ ಅಂದರೆ ಬಾಣಗಳು. ಹಾಗೆ ಇದರಿಂದ ಮನ್ಮಥನಿಂದಲೂ ಗೌರವಿಸಲ್ಪಟ್ಟವನು. ಉಳಿದ ಭಾಗವನ್ನು ನಾಳೆ ದಿವಸ ವಿವರಣೆ ಮಾಡ್ತೀನಿ. ಗುರುಗಳ ಅನುಮತಿಯನ್ನು ಪ್ರಾರ್ಥಿಸಿ ಇಂದಿನ ಈ ಉಪನ್ಯಾಸ ಭಾಗವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. महारत्नपीठे शुभे कल्पमूले सुखासीनमादित्यकोटिप्रकाशं सदा जानकीलक्ष्मणोपेतमेकं सदा रामचन्द्रं भजेऽहं भजेऽहं। स्वपादपङ्केर्हनम्रपङ्कविनाशदक्षैर्गुरुभिः सुपूजितं शङ्काश्मटङ्कायितपादपङ्कजं श्रीशङ्करार्यं सततं नमामि। तस्मिन्मे हृदयं सुखेन रमतां साम्बे परब्रह्मणि। ಈ ಒಂದು ಸ್ತುತಿಯಲ್ಲಿ ಪರಶಿವನ
ಆ ತತ್ವವನ್ನು ಮನಸ್ಸಿಗೆ ತಂದುಕೊಳ್ಳುವುದಕ್ಕೆ ಶ್ರೀ ಶಂಕರ ಭಗವತ್ಪಾದರು ಆಯ್ಕೆ ಮಾಡಿದ್ದು ಅತ್ಯಂತ ಪ್ರಸಿದ್ಧವಾದಂತಹ ಕಥೆ. ಯಾವ ಪುರಾಣದಲ್ಲಿ ಬಂತು ಅನ್ನೋದು ನಮ್ಮವರಿಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಸಮಸ್ತ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಈ ಕಥೆಯನ್ನು ಪರಂಪರೆಯಿಂದ ಹೇಳ್ತಾ ಬಂದಿರೋದನ್ನಂತೂ ನಾವು ಕಾಣಬಹುದು. ಮೊನ್ನೆ ಶಿವಾನಂದ ಲಹರಿಯನ್ನು ವಿವರಿಸ್ತಾ ವಿದ್ವಾಂಸರಾದಂಥ ಶ್ರೀಮಾನ್ ಶ್ರೀಪಾದ ಭಟ್ರು ಅದನ್ನು ಉಲ್ಲೇಖ ಮಾಡಿದ್ದಾರೆ. 23ನೇ ಶ್ಲೋಕ ಶಿವಾನಂದ ಲಹರಿ. ಅಲ್ಲೂ ಕೂಡ ಭಗವತ್ಪಾದ ಶಂಕರರು ಇದೇ ವಸ್ತುವನ್ನು ಇಟ್ಟುಕೊಂಡು ಶಿವನ ಸ್ತುತಿಯನ್ನು ಮಾಡಿದರು. ಏನದು ವಸ್ತು ಅಂತಂದರೆ, ಬ್ರಹ್ಮ ಮತ್ತು ವಿಷ್ಣು ಅವರು ಪರಮೇಶ್ವರನ ಒಂದು ಮೂಲವನ್ನು ಹುಡುಕಬೇಕು ಅಂತ ಹೋಗಿರುವ ಕಥೆ ಅದು. ಅದರ ಮೂಲ ಏನು ಅಂತ ನೋಡೋದೇ ಈಗ ಬಹಳ ಮುಖ್ಯವಾದ್ದು. ಇಬ್ಬರೂ ಕೂಡ ಹೋದರೂ ಬ್ರಹ್ಮ ತಲೆಯ ಒಂದು ತುದಿಯಲ್ಲಿ ಅಂತ ನೋಡೋದಕ್ಕೆ ಹೋದ, ವಿಷ್ಣು ಪಾದದ ತುದಿಯಲ್ಲಿ ಅಂತ ನೋಡೋದಕ್ಕೆ ಹೋದ ಅಂತ ನಾವು ಕಥೆಯಲ್ಲಿ ಕೇಳ್ತೇವೆ. ಅದರಿಂದ ನಮ್ಮ ಪುರಾಣಗಳು ಏನು ಹೇಳ್ತವೆ ಮತ್ತು ಭಗವತ್ಪಾದರದನ್ನು ಇಲ್ಲಿ ಯಾತಕ್ಕಾಗಿ ಗ್ರಹಣ ಮಾಡಿದರು, ಇದನ್ನು ನಾವು ಇವಾಗ ವಿಶೇಷವಾಗಿ ಈ ಸ್ತುತಿಯ ಮೂಲಕ ನೋಡಿಕೊಳ್ಳಬೇಕಾಗಿದೆ. ಈ ಸ್ತುತಿಯಲ್ಲಿ ಭಗವತ್ಪಾದರು ಹೇಳ್ತಾರೆ, ಶೌರಿಂ ಸತ್ವಗಿರಂ ವರಾಹವಪುಷಂ ಪಾದಾಂಬುಜಾದರ್ಶನೇ. ಆ ಪರಮಾತ್ಮನ ಮಾಯೆಗೆ ಮೋಹಕ್ಕೆ ಸಿಲುಕಿದಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋದೇ ಕಷ್ಟ. ಅಂಥ ಒಂದು ಶಕ್ತಿ ಆ ಮಾಯೆಗೆ ಮೋಹಕ್ಕೆ. ಚಕ್ರೇಯೋ ದಯಾ ಸಮಸ್ತ ಜಗತಾಂ ನಾಥಂ ಶಿರೋ ದರ್ಶನೆ. ಇಬ್ಬರು, ಒಬ್ಬ ವಿಷ್ಣು ಇನ್ನೊಬ್ಬ ಬ್ರಹ್ಮ. ಎಷ್ಟು ಸಾಮಾನ್ಯರೇ, ಈಶ್ವರರು. ಒಬ್ಬರನ್ನ ಪಾದಾಂಬುಜ ದರ್ಶನ, ಪಾದದ ಮೂಲ ಯಾವುದು ಅಂತ ಹುಡುಕುವುದಕ್ಕೋಸ್ಕರ ನಿಯೋಜಿಸಿಬಿಟ್ಟನಂತೆ ಪರಮಾತ್ಮ. ಮತ್ತೊಬ್ಬನ ಮೇಲೆ ದಯೆಯಿಂದ, ಅಂದರೆ ಬ್ರಹ್ಮನನ್ನು ಶಿರೋದರ್ಶನೆ, ಆ ತಲೆಯ ತುದಿಯಲ್ಲಿ ಅಂತ ನೋಡೋದಕ್ಕೋಸ್ಕರ ನಿಯೋಜನೆ ಮಾಡಿದ. ಏನು ಮಾಡಿದರೆ ಇವರಿಬ್ಬರು ಕೂಡ? ವಿಷ್ಣು ಕೆಳಗೆ ಹೋದ, ಪಾದ ಎಲ್ಲಿಯೂ ಸಿಗದೆ ಕೊನೆಗೂ ಸುಸ್ತಾಗಿ ಸುಣ್ಣಾಗಿ ವಾಪಸ್ ಮೇಲಕ್ಕೆ ಬಂದ. ಅವ ತೀರ್ಮಾನ ಮಾಡಿ ಬಂದನಂತೆ, ಪುರಾಣ ಹಾಗೆ ಹೇಳುತ್ತೆ, ನನಗೆ ಸಿಗದ ಮೇಲೆ ಇನ್ನು ಬ್ರಹ್ಮನಿಗೆ ಎಲ್ಲಿ ಸಿಗುತ್ತೆ, ಸುತರಾಮ್ ಸಿಗೋದಕ್ಕೆ ಸಾಧ್ಯವಿಲ್ಲ, ಹಾಗೆ ಅವನು ನನ್ನಾಗೆ ಇರ್ತಾನೆ ಅಂತ ವಿಚಾರ ಮಾಡಿಕೊಂಡು ಮೇಲಕ್ಕೆ ಬಂದಿದ್ದಾನೆ. ಆದರೆ ಮೇಲೆ ಬಂದ ಮೇಲೆ ಗೊತ್ತಾಯಿತು ಈ ವಿಷ್ಣುವಿಗೆ ಬ್ರಹ್ಮ ನೋಡಿಬಿಟ್ಟಿದ್ದಾನೆ ಅಂತ. ಕಾರಣ ಏನು ಅಂದರೆ, ಬ್ರಹ್ಮ ನೋಡಿದ್ದಾನೆ ಅನ್ನೋದಕ್ಕೆ ಒಬ್ಬ ಸಾಕ್ಷಿಯನ್ನು ಕೂಡ ತಗೊಂಡು ಬಂದಿದ್ದ ಬ್ರಹ್ಮ. ಇದು ಸ್ವಾರಸ್ಯ. ಬ್ರಹ್ಮ ಒಬ್ಬನೇ ಬಂದು ನಾನು ನೋಡಿದ್ದೇನೆ ಅಂದರೆ ಹೇಳಿದ್ರೆ ನಂಬೋದಕ್ಕಾಗ್ತಿರ್ಲಿಲ್ಲ. ಆದರೆ ಬ್ರಹ್ಮ ಒಬ್ಬ ಸಾಕ್ಷಿಯನ್ನು ಇಟ್ಕೊಂಡು ಬಂದ. ಆ ಸಾಕ್ಷಿ ಇಲ್ಲ, ಬ್ರಹ್ಮ ನೋಡಿದ್ದಾನೆ ತಲೆ ಅದರ ತುದಿಯಲ್ಲಿ ಅಂತ ಕಂಡುಕೊಂಡಿದ್ದಾನೆ ಅಂತ ಹೇಳಿದಾಗ ವಿಷ್ಣುವಿಗೆ ಸ್ವಲ್ಪ ಇರಸುಮರಸ ಆಯಿತು. ಆದರೆ ಈ ಸಾಕ್ಷಿ ಹೇಳಿದ್ದಿದೆಯಲ್ಲ, ಇದು ಸುಳ್ಳು ಸಾಕ್ಷಿ. ಇದು ಬ್ರಹ್ಮನೇ ನೀನು ಹೀಗೆ ಹೇಳಬೇಕು ನನ್ನ ಪರವಾಗಿ ಅಂತ ಹೇಳಿದ್ದಿದು. ಹಾಗಾಗಿ ಹೀಗೆ ಹೇಳಬೇಕು ಅಂತ ತಯಾರು ಮಾಡಿ ಕರ್ಕೊಂಡು ಬಂದು ಸಾಕ್ಷಿ ಇದು. ಅದೇನಾಯಿತು ಕಥೆ ಅಂದರೆ, ಪುರಾಣ ಹೇಳುತ್ತೆ, ಈ ಬ್ರಹ್ಮನು ಹುಡುಕಿ 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 ಎಲ್ಲೇ 1000 ವರ್ಷಗಳ ಕಾಲ ಅಂತೆ ಇವರು ಇಬ್ಬರು ಹುಡುಕಿದ್ದು ತುದಿಯನ್ನು ನೋಡಬೇಕು ಅಂತ ಹೇಳಿ. ಅದರ ಮಧ್ಯೆ ಏನಾಯಿತು, ಒಂದು ಕಡೆ ಇದ್ದಕ್ಕಿದ್ದಾಗ ಏನೋ ಒಂದು ವಸ್ತು ಹೀಗೆ ಬ್ರಹ್ಮನ ಮುಂದಕ್ಕೆ ಬಂತಂತೆ. ಬಂತು, ನೋಡಿದ ತಕ್ಷಣ ಕೇಳಿದ, ನೀನು ಯಾರು ಅಂತ ಕೇಳಿದ. ಅದಕ್ಕೆ ಅದು ಹೇಳಿತು, ನಾನು ಕೇತಕಿ ಪತ್ರ, ನನ್ನ ಹೆಸರು ಹೀಗಿದೆ. ಓಹೋ, ನೀನು ಎಲ್ಲಿದ್ದೀನಿ, ಇಲ್ಲಿವರೆಗೆ ಎಲ್ಲಿಂದ ಬರ್ತಾ ಇದ್ದೀಯಾ, ಏನು ಎತ್ತ ಅಂತ ವಿವರಣೆ ಎಲ್ಲ ಬ್ರಹ್ಮ ಕೇಳಿದ. ಸ್ವಯಂ ಸೃಷ್ಟಿಕರ್ತ
ಅದಕ್ಕೆ ಕೇತಕಿ ಪತ್ರ ಹೇಳುತ್ತೆ, ಇಲ್ಲ ನಾನು ಕೂಡ ಪರಮಾತ್ಮನ ತಲೆಯಲ್ಲಿ ಇದ್ದೆ, ಅಲ್ಲಿಂದ ಈಗ ಹೊರಟು ಬಂದಿದ್ದೇನೆ. ಹೌದೇ, ಮತ್ತು ಹಾಗಾದ್ರೆ ಆ ತಲೆ ಎಲ್ಲಿದೆ, ಅದು ತುದಿ ಎಲ್ಲಿದೆ, ನನಗೆ ಒಂದು ಸಲ ತೋರಿಸ್ಬೇಕಲ್ಲ ಅಂತ ಕೇಳಿದ ಈ ಚತುರ್ಮುಖ ಬ್ರಹ್ಮ. ಆಗ ಕೇತಕಿ ಪತ್ರ ಹೇಳಿತು, ಅಯ್ಯೋ ಎಷ್ಟೋ ಯುಗಗಳು ಕಳೆದು ನಾನು ಈಗಷ್ಟೇ ಇನ್ನು ಮಧ್ಯಭಾಗಕ್ಕೆ ಬಂದಿದ್ದೇನೆ ಅಷ್ಟೇ, ಇನ್ನು ಅದಕ್ಕಿಂತ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನೀನು ಏನು ತಿಳ್ಕೊಂಡ್ಯಾ? ಪರಮಾತ್ಮನ ತಲೆಯನ್ನು ನೋಡೋದು, ಅದರ ತುದಿಯನ್ನು ನೋಡೋದು ಅಂದರೆ ಏನೂ ತಿಳ್ಕೊಂಡಿದ್ದೆ ನೀನು. ಇವನಿಗೆ ಆವಾಕ್ಕಾದ. ಆಮೇಲೆ ಹೇಳಿದ, ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಹುಡುಕೋದು, ಏನು ಮಾಡೋದು ಅಂತ. ನೀವೊಂದು ಉಪಕಾರ ಮಾಡು, ಈಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ವಿಷ್ಣು ಬರ್ತಾನೆ, ನಾವು ಕೂಡ ಹೋಗಬೇಕಾಗುತ್ತೆ ಅಲ್ಲಿಗೆ. ಹಾಗೆ ಹೋಗೋ ನೀನು ನನ್ನೊಟ್ಟಿಗೆ ಬಾ, ಬಂದಾಗ ನೀ ಹೇಳು, ಇಲ್ಲ ಬ್ರಹ್ಮ ತಲೆಯನ್ನು ನೋಡಿ ಬಂದಿದ್ದಾನೆ ನನ್ನ ಪರವಾಗಿ ನೀ ಹೇಳು ಅಂತ ಹೇಳ್ತಾನೆ ಬ್ರಹ್ಮ. ಅದಕ್ಕೆ ಕೇತಕಿ ಮೊದಲು ಒಪ್ಪಲಿಲ್ಲ, ಆಮೇಲೆ ಕೇತಕಿ ಪತ್ರ ಆಯಿತು ಹೇಳ್ತೇನೆ ಅಂತ ಹೇಳ್ತಂತೆ. ಹಾಗೆ ಬಂದವ ಬ್ರಹ್ಮ ವಿಷ್ಣುವಿಗೆ ನಾನಿಲ್ಲ ನೋಡಿದ್ದೇನೆ, ಒಟ್ಟಿಗೆ ಇದ್ದಾನೆ ಸಾಕ್ಷಿ ಅಂತ ಸಾಕ್ಷಿಯನ್ನು ತೋರಿಸಿದ. ಆಗ ಪರಮೇಶ್ವರ ಇಲ್ಲ ಅದು ಸುಳ್ಳು ಸಾಕ್ಷಿ, ಅವನು ನೋಡಲಿಲ್ಲ ಅಂತ ಸ್ವತಃ ಪರಮೇಶ್ವರ ಹೇಳಿಬಿಟ್ಟ. ಇದು ಪುರಾಣಗಳು ಹೇಳೋದು. ಎಷ್ಟು ಚೆನ್ನಾಗಿ ವಸ್ತುವನ್ನು ನಮಗೆ ಮನಸ್ಸಿಗೆ ಹಿಡಿಸೋದಕ್ಕೆ ಪುರಾಣಗಳು ಪ್ರಯತ್ನ ಪಟ್ಟಿವೆ ಅಂತ ನಾವು ಇದನ್ನು ಗಮನಿಸಬೇಕು. ಭಗವತ್ಪಾದ ಶಂಕರ ಹೇಳಿದರೆ, ಮಿಥ್ಯಾವಾಚ ಮಪೂಜ್ಯಮೇವ ಸತತಂ. ಸುಳ್ಳು ಈ ಬ್ರಹ್ಮ ಹೇಳಿದ್ದು ಅಲ್ಲ, ಅದು ಹೇಳಿದ್ದಷ್ಟೇ. ಕೇತಕಿ ಪತ್ರ ಹೇಳಿದ್ದು ಸುಳ್ಳೆ, ಬ್ರಹ್ಮ ಹೇಳಿದ್ದು ಸುಳ್ಳೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ? ಸತತಂ ಅಪೂಜ್ಯಂ. ನೀನು ಮುಂದಕ್ಕೆ ಎಲ್ಲೂ ಯಾರಿಂದಲೂ ಪೂಜಿಸಲ್ಪಡಬಾರ್ದು. ನಿನಗೆ ಆ ಯೋಗ್ಯತೆ ಇಲ್ಲ. ನಿನಗೆ ಏನೋ ಒಂದು ಒಳ್ಳೆ ಜಾಗ ಕೊಟ್ಟಿದ್ದೆ, ನಿನಗೆ ಸ್ಥಾನ ಕೊಟ್ಟಿದ್ದೆ, ಗೌರವಿಸುವಂಥ ಎಲ್ಲ ಜನ ಗೌರವವನ್ನು ಕೊಡತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದೆ, ನೀನು ಈ ಥರ ಮಾಡಿ ಸರಿ ಹೋಗಲಿಲ್ಲ ಅಂತ ಪರಮಾತ್ಮ ನಿನ್ನ ಪೂಜೆಗೆ ಯೋಗ್ಯವಲ್ಲ. ಇದು ಬ್ರಹ್ಮನಿಗಾದರೆ, ಈ ಬ್ರಹ್ಮನಿಗೆ ಸಹಾಯ ಮಾಡಿದ ಕೇತಕಿ, ಅದಕ್ಕೆ ಭಗವಂತ ಏನು ಹೇಳಿದ ಅಂದರೆ, ಇನ್ನು ಮುನ್ನೆ ನನ್ನ ಪೂಜೆಗೆ ನಿನ್ನನ್ನು ಯಾರೂ ಉಪಯೋಗ ಮಾಡೋಂಗೇ ಇಲ್ಲ ಅಂತ ಅದಕ್ಕೆ ಶಾಪ ಕೊಟ್ಟ. ಅದಕ್ಕಾಗಿ ಇವತ್ತು ಕೂಡ ಕೇದಗಿ ಅಥವಾ ಕೇತಕಿ ಪುಷ್ಪ ಅದನ್ನು ನಾವು ಈಶ್ವರನ ಪೂಜೆಗೆ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಪುರಾಣದ ಒಂದು ಈ ಪ್ರಮಾಣ, ಪರಮಾತ್ಮದ ನೀನು ಉಪಯೋಗಕ್ಕೆ ಬರುವಂಗಿಲ್ಲ ನೀನು ಅಂತ ಸುಳ್ಳು ಹೇಳಿದ್ದಕ್ಕೋಸ್ಕರ ಹೇಳಿದ ಅಂತ ಹೇಳುತ್ತೆ. ಆ ಪರಮಾತ್ಮ ಹೇಗೆ ಹೋದ ಮೇಲಕ್ಕೆ ಅಂತಂದರೆ, ವಿಷ್ಣುವಿಂದು ವರಾಹವಪುಷಂ ಅಂತ ಮೊದಲೇ ಹೇಳಿದರು ಭಗವತ್ಪಾದರು. ಇವನನ್ನು ಹಂಸಸ್ವರೂಪಂ ವಿಧಿಂ ಅಂತ ಹೇಳ್ತಾರೆ. ಹಂಸ ಪಕ್ಷ ರೂಪದಲ್ಲಿ ಹೋದ. ಇದನ್ನು ಮನೆ ಶ್ರೀಪಾದ ಭಟ್ರು ನಿಮಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಸಾಮಾನ್ಯವಾದ ಹಂಸ ಅಲ್ಲ, ಆ ಪರಮಾತ್ಮನ ಮೂಲವನ್ನು ತಿಳ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಶಕ್ತಿಶಾಲಿಯಾದ ಹಂಸ. ಅದಕ್ಕೆ ಎಷ್ಟು ರೆಕ್ಕೆಗಳು, ಅಪಾರವಾದ ರೆಕ್ಕೆಗಳು, ವಿಸ್ತಾರವಾದ ರೆಕ್ಕೆಗಳಂತ ಇದನ್ನೆಲ್ಲ ಪುರಾಣಗಳು ಬಹಳ ಚೆನ್ನಾಗಿ ಹೇಳ್ತವೆ. ಅಂಥ ಬ್ರಹ್ಮ ಅವನಿಗೆ ಶಾಪವನ್ನು, ಇನ್ನೊಂದು ಮಾತನಾಡಿ ಹೇಳೋದಾದರೆ, ಒಟ್ಟಿನಲ್ಲಿ ಅವನು ಹೇಳಿದ ಸುಳ್ಳಿಗೆ ಶಿಕ್ಷೆಯನ್ನು ಕೊಟ್ಟ ಪರಮಾತ್ಮ. ಭಗವತ್ಪಾದ ಹೇಳ್ತಾರೆ, ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೆ ಪರಬ್ರಹ್ಮಣಿ ಅಂತ ಈ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಈ ಎರಡು ಕಥೆ ಬಗ್ಗೆ ಯಾರು ಏನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಅಂತೂ ಒಟ್ಟು ಎಲ್ಲರೂ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ನೋದಂತೂ ಖಂಡಿತ ಲೋಕದಲ್ಲಿ. ಯಾಕಂದರೆ ಎಷ್ಟೋ ಜನಕ್ಕೆ ನಾನು ಗಮನಿಸ್ತಾ ಇದ್ದೇನೆ, ಇಂಥ ಕಥೆಗಳನ್ನು ಕೇಳಿದಾಗ ಮೈಯಲ್ಲಿ ಏನೋ ಒಂದು ಥರ ಆಗೋದು. ಹೀಗೊಂದು ಇದೆಯಾ, ಬ್ರಹ್ಮ ಮೇಲಕ್ಕೆ ಹೋಗೋದು, ವಿಷ್ಣು ಕೆಳಕ್ಕೆ ಹೋಗೋದು, ಇಬ್ಬರು ಬೇರೆ ಬೇರೆ ರೂಪವನ್ನು ತಾಳೋದು, ಆಮೇಲೆ ಇಬ್ಬರಿಗೂ ಮೂಲ ಗೊತ್ತಾಗದೆ ಹೋಗೋದು, ಇದೆಲ್ಲ ಎಂಥ ಕಥೆ ಇದು, ಹಾಗೆ ಹೀಗೆ ಅಂತ ಒಂದಷ್ಟು ಇದರ ಬಗ್ಗೆ ತಾತ್ಸಾರದ ಉದಾಸೀನದ ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ಕಣ್ಣು ಮುಚ್ಚಿ ಒಪ್ಪತಕ್ಕಂಥ ಜನಗಳು ನಮ್ಮಲ್ಲಿದ್ದಾರೆ, ಈಗಲೂ ಇದ್ದಾರೆ. ಆದರೆ ಪುರಾಣ ಈ ಕಥೆಯನ್ನು ಯಾತಕ್ಕೆ ಹೇಳುತ್ತೆ ಅನ್ನೋದು ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪುರಾಣ ಇವತ್ತು ಓದೋರ ಸಂಖ್ಯೆ ಕಮ್ಮಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆ ಪುರಾಣವನ್ನು ಯಥಾವತ್ತಾಗಿ ಹೇಳತಕ್ಕಂಥ ಜನಗಳಂತೂ ದುರ್ಲಭ. ಈ ಎಲ್ಲ ಕಾರಣಗಳಿಂದ ಇಂಥ ಅತಿ ಉತ್ಕೃಷ್ಟವಾದ ಕಥೆ ಕೂಡ
ಇವತ್ತು ಜನಗಳ ಕೈಗೆ ಕೆಲವು ಕಡೆ ಸಿಕ್ಕಿಯೂ ನುಚ್ಚು ನೂರಾಗಿದೆ, ಇನ್ನು ಕೆಲವು ಕಡೆ ಸಿಗದೇ ಹೋಗಿದೆ. ಹೀಗಾಗಿ ಕೂತ್ಕೊಂಡಿದೆ. ಭಗವತ್ಪಾದ ಶಂಕರರು ಇದನ್ನು, ಈ ಘಟನೆಯನ್ನು, ಅದು ಎರಡೆರಡು ಕಡೆ, ಆ ಕಡೆ ಶಿವಾನಂದ ಲಹರಿಯಲ್ಲೂ ಸ್ವೀಕಾರ ಮಾಡಿದರು, ಈ ಕಡೆ ದಶಶ್ಲೋಕಿ ಸ್ತುತಿಯಲ್ಲೂ ಕೂಡ ಈ ಘಟನೆಯನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಪರಮಾತ್ಮನ ಸ್ತುತಿಯನ್ನು ಮಾಡಿದ್ದಾರೆ ಅಂತಂದಮೇಲೆ ಈ ಕಥೆಗೆ ಮಹತ್ವ ಇರಲೇಬೇಕು, ಅದರಲ್ಲಿ ಸಂದೇಹವೇ ಇಲ್ಲ. ಏನದು ಮಹತ್ವ ಅಂತ ನಾವು ನೋಡಿದ್ದೇ ಆದರೆ, ಶಿವಪುರಾಣದ ವಾಯವ್ಯ ಸಂಹಿತೆಯಲ್ಲಿ ಈ ಒಂದು ಘಟನೆ ಬರುತ್ತೆ. ಶ್ರೀಕೃಷ್ಣನಿಗೆ ಉಪಮನ್ಯು ವಿಶೇಷವಾಗಿ ಈ ಒಂದು ಘಟನೆಯನ್ನು ಹೇಳ್ತಾನೆ. ಏನು ಪ್ರಸಂಗ ಅಲ್ಲಿ ಬರುತ್ತೆ ಅಂತಂದರೆ, ಇದರಿಂದ ನಾವು ನೋಡ್ಬೋದು ಈ ಕಥೆಯ ಮಹತ್ವವನ್ನು. ಶ್ರೀಕೃಷ್ಣನಿಗೆ ಹೇಳ್ತಾ ಹೇಳ್ತಾ ಪರಮಾತ್ಮನ ಕುರಿತಾಗಿ ಹೇಳ್ತಾ, ಪರಮಾತ್ಮನ ಈಶ್ವರ ಲಿಂಗ ಏನಿದೆ ಆ ಲಿಂಗದ ಮಹತ್ವವನ್ನು ಉಪಮನ್ಯು ಹೇಳ್ತಾರೆ. ಮಹರ್ಷಿ, ಇಲ್ಲ, ಈ ಈಶ್ವರಲಿಂಗ ಅನ್ನೋದು ಸಾಮಾನ್ಯವಾದ್ದಲ್ಲ, ಇದು ನಿರ್ಗುಣ ನಿರಾಕಾರವಾದಂಥ ಒಂದು ವಸ್ತುವನ್ನು ತಿಳಿಸ್ತಕ್ಕಂಥ ಅದ್ಭುತವಾದಂತಹ ಒಂದು ವಸ್ತು ಇದು ಪರಮಾತ್ಮನೇ ಇದನ್ನು ಕರುಣಿಸಿದ್ದು, ಇತ್ಯಾದಿ ಇತ್ಯಾದಿ. ಇದರಲ್ಲಿ ಎಲ್ಲ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲವೂ ಆಗೋದು ಅಲ್ಲಿಂದಲೇ, ಇತ್ಯಾದಿ ಇತ್ಯಾದಿ ಬೇಕಾದಷ್ಟು ವಿಸ್ತಾರವಾಗಿ ಇದನ್ನು ಹೇಳ್ತಾನೆ ಉಪಮನ್ಯು. ಆಗ ಕೃಷ್ಣ ಕೇಳ್ತಾನೆ, ಕಿಮಿದಂ ಲಿಂಗಮಾಖ್ಯಾತಂ ಕಥಂ ಲಿಂಗೀ ಮಹೇಶ್ವರ ಕಥಂಚ ಲಿಂಗಭಾವೋಸ್ಯ ಕಸ್ಮಾದಸ್ಮಿನ್ ಶಿವೋರ್ಚ್ಯತೆ. ಯಾವ ಕಾರಣಕ್ಕಾಗಿ ಶಿವನನ್ನು ನಾವು ಇದರಲ್ಲಿ ಈ ಲಿಂಗದಲ್ಲಿ ಅರ್ಚಿಸ್ತೇವೆ, ಏನು ಕಾರಣ ಅದು, ಇದೇನು ಈ ಲಿಂಗದ ವೈಶಿಷ್ಟ್ಯ ಏನು ಇತ್ಯಾದಿ ಶ್ರೀಕೃಷ್ಣ ಉಪಮನ್ಯು ಹತ್ರ ಕೇಳಿದ್ದಕ್ಕೆ ಉಪಮನ್ಯು ಅವ್ಯಕ್ತಂ ಲಿಂಗಮಾಖ್ಯಾತಂ ತ್ರಿಗುಣಪ್ರಭವಾಪ್ಯಂ, ಇದು ಈಶ್ವರಲಿಂಗದ ಮಹತ್ವ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಇವತ್ತು? ಇದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಬಂದಂಥ ಒಂದು ಕಥೆ ಈ ಬ್ರಹ್ಮ ಮತ್ತು ವಿಷ್ಣು ಇವರದ್ದು. ಈಶ್ವರಲಿಂಗ ಅಂದರೆ ಏನು, ಅದು ಏನನ್ನು ಪ್ರತಿಪಾದಿಸ್ತಾ ಇದೆ ಅಂತ ಹೇಳೋದಕ್ಕೆ ನಾನೀಗ ಮೊದಲನೇ ಶ್ಲೋಕ ಹೇಳಿದ್ದೇನೆ. ಉಪಮನ್ಯು ಇದನ್ನು ವಿಸ್ತಾರವಾಗಿ ಮುಂದಕ್ಕೆ ಈಶ್ವರಲಿಂಗದ ಮಹತ್ವವನ್ನು ಹೇಳುತ್ತಾರೆ. ಒಟ್ಟಿನಲ್ಲಿ ಅನಾದ್ಯನಂತಂ ವಿಶ್ವಸ್ಯ ಯದುಪಾದಾನ ಕಾರಣಂ, ಇದು ಈಶ್ವರಲಿಂಗ. ಇಡೀ ಪ್ರಪಂಚಕ್ಕೆ ಉಪಾದಾನ ಕಾರಣವಾದಂಥದ್ದು ಈಶ್ವರಲಿಂಗ ಅಂತ ಹೇಳ್ತಾನೆ ಉಪಮನ್ಯು ಮಹರ್ಷಿ. ತದೇವ ಮೂಲ ಪ್ರಕೃತಿ ಮಾಯಾಚ ಗಗನಾತ್ಮಿಕ, ಅದನ್ನೇ ಮಾಯಾ ಅಂತ ಹೇಳೋದು, ಮೂಲ ಪ್ರಕೃತಿ ಅಂತ ಹೇಳೋದು. ಆ ಎಲ್ಲ ತತ್ವವು ಕೂಡ ಈ ಈಶ್ವರಲಿಂಗದಲ್ಲಿ ಅಡಗಿದೆ ಅಂತ ಹೇಳ್ತಾ ಇದರ ಮಹಿಮೆಯನ್ನು ಹೇಳಿದಾಗ, ಇದರ ಬಗ್ಗೆ ನನಗೆ ಇನ್ನೂ ವಿಸ್ತಾರವಾಗಿ ಕೇಳಬೇಕಾಗಿದೆ ಅಂತ ಹೇಳುತ್ತಾನೆ. ಅದಕ್ಕೇನು ಕಾರಣ ಅಂತಂದರೆ, ಉಪಮನ್ಯು ವಿಸ್ತಾರವಾಗಿ ಹೇಳೋದಕ್ಕೆ ಹೊರಟಾಗ, ಬ್ರಹ್ಮ ಮತ್ತು ವಿಷ್ಣು ಇವತ್ತು ಏನು ಅವರವರ ಕರ್ತವ್ಯ ಮಾಡ್ತಾ ಇದ್ದಾರೆಯೋ, ಅವರು ಈಶ್ವರ ಪೂಜೆ, ಈಶ್ವರನ ಈ ಪಾರ್ಥಿವ ಲಿಂಗದ ಪೂಜೆಯಿಂದಲೇ ಅವರವರ ಕರ್ತವ್ಯವನ್ನು ಚೆನ್ನಾಗಿ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ, ಆ ಸ್ಥಾನದಲ್ಲಿ ಶೋಭಿಸ್ತಾ ಇದ್ದಾರೆ. ಇದು ರಹಸ್ಯ ಅಂತ ಉಪಮನ್ಯು ಹೇಳಿದ. ಆ ಮಹರ್ಷಿಯ ಮಾತನ್ನು ಕೇಳಿದಾಗ ಶ್ರೀಕೃಷ್ಣ, ಒಳ್ಳೆಯ ಸಮಾಚಾರ ಆಗೋಯ್ತಲ್ಲ, ಈಗ ಯಾರ್ಯಾರೋ ಈಶ್ವರನ ಪೂಜೆ ಮಾಡೋದಾದ್ರೆ ಅದನ್ನು ಬೇರೆ ವಿಚಾರ, ಸ್ವಯಂ ವಿಷ್ಣು ಹಾಗೆ ಬ್ರಹ್ಮ ಇವರು ಕೂಡ ಈಶ್ವರನ ಪೂಜೆ ಮಾಡಿದ್ದಾರೆ ಈ ರೀತಿಯಲ್ಲಿ ಅಂತ ಕೇಳಿದ ಮೇಲೆ ಈ ಕಥೆಯನ್ನು ನಾನು ಕೇಳಲೇಬೇಕು ಅಂತ ಕುತೂಹಲದಿಂದ ಶ್ರೀಕೃಷ್ಣ ಕೇಳಿದ ಅಂತ ಕಥೆ ಆರಂಭ ಆಗಿ, ಅದಕ್ಕೆ ಉಪಮನ್ಯು ವಿಸ್ತಾರವಾಗಿ ಹೇಳ್ತಾನೆ. ಸಂದರ್ಭ ಹೀಗೆ ಬಂತು, ಏನಾಯಿತು ಅಂತಂದರೆ, ಇಬ್ಬರೊಳಗಡೆ ಜಗಳ ಶುರುವಾಯಿತು. ಸೃಷ್ಟಿಯನ್ನು ಮಾಡತಕ್ಕಂಥ ತಾನೇ ಎಲ್ಲಕ್ಕೂ ಕಾರಣ ಅಂತ ಈ ಬ್ರಹ್ಮ, ವಿಷ್ಣು ತಾನೇ ಕಾರಣ ಅಂತ ವಿಷ್ಣು, ಇಬ್ಬರೊಳಗೆ ಜೋರು ಜಗಳ. ಜಗಳಷ್ಟೇ ಅಲ್ಲ, ಅದು ಹೊಯ್ಯ ಆಗೋಯ್ತು. ಪರಸ್ಪರ ಯುದ್ಧವೇ, ಹೊಡ್ಕೊಂಡೇ ಬಿಟ್ಟರು ಪರಸ್ಪರ ವಿಷ್ಣು ಮತ್ತು ಈಶ್ವರ ಅಂತ ಹೇಳುತ್ತೆ ಪುರಾಣ, ಹೇಳುತ್ತೆ, ನಾನು ಹೇಳೋದಲ್ಲ. ಇದು ಒಂದಾದರೆ ಇನ್ನೊಂದು ಪುರಾಣ, ಇದು ನಾನೀಗ ಇಲ್ಲಿವರೆಗೆ ನಿಮಗೆ ಹೇಳಿದ್ದೀಗ ಶಿವಪುರಾಣ. ಇನ್ನು ಸ್ಕಂದ ಪುರಾಣದಲ್ಲಿ ಇದ್ದೇ ಕಥೆ ಹಾಗಾಗೇ ಬರುತ್ತೆ, ಆದರೆ ಒಂದು ಸ್ವಲ್ಪ ಪುರಾಣಗಳಲ್ವೇ, ಅದರದ್ದೇ ಆದೊಂದು ವೈಶಿಷ್ಟ್ಯವಲ್ಲಿ ಸೇರುತ್ತೆ. ಪ್ರಸಂಗ ಇದೆ, ಆದರೆ ಅಲ್ಲಿ ಹೇಗೆ ಶುರು ಮಾಡಿದ್ದಾರೆ ಅಂತಂದರೆ, ಪ್ರಳಯ, ಮಹಾಪ್ರಳಯ ಆಗಿಬಿಟ್ಟಿದೆ. ಅದಾದ ಮೇಲೆ ಇವರಿಬ್ಬರು ಹುಟ್ಕೊಂಡ್ರು, ಈ ಬ್ರಹ್ಮ ಮತ್ತು ವಿಷ್ಣು, ಮತ್ತು ಮುಂದಿನ ಸೃಷ್ಟಿಗೋಸ್ಕರ. ಹಾಗೆ ಹುಟ್ಟಿದಾಗ ಇವ ಅವನನ್ನು ನೋಡ್ತಾನೆ, ಅವ ಇವನನ್ನು ನೋಡ್ತಾನೆ. ಅದು ಬಿಟ್ಟರೆ ಬರೀ ನೀರು ಎಲ್ಲ ಕಡೆಗೆ. ಆಗ ನೀನು ಯಾರು ಅಂತ ಇವರೊಳಗಡೆ ಶುರುವಾಗುತ್ತೆ. ಅಲ್ಲಿನ ಶುರುವಾದ ಜಗಳಕ್ಕೆ
ಕಾರಣವಾಗುತ್ತೆ ಅಂತ ಸ್ಕಂದ ಪುರಾಣ ನಮಗೆ ಹೇಳುವಂಥದ್ದು. ಒಟ್ಟಿನಲ್ಲಿ ಜಗಳ ಅಂತೂ ಎರಡೂ ಪುರಾಣಗಳು ಒಪ್ಕೊಂಡಿವೆ. ಎರಡೂ ಪುರಾಣಗಳಂತೆ ಕೂಡ ಜಗಳ. ವಿಷ್ಣು ಪುರಾಣ ಶಿವಪುರಾಣ ಹೇಳುತ್ತೆ, ಶೃಣು ಸತ್ಯಂ ಚತುರ್ವಕ್ತ್ರ ಸರ್ವದೇವೇಶ್ವರೋ ಹ್ಯಹಂ ಕರ್ತಾ ಭರ್ತಾ ಚ ಹರ್ತಾ ಚ ನ ಮಯಾಸ್ತಿ ಸಮೋ ವಿಭು ಅಂತ ವಿಷ್ಣು. ಏವಮೇವ ವಿವಾದೋಭೂತ್ ಬ್ರಹ್ಮ ವಿಷ್ಣು ಪರಸ್ಪರಂ ಅಂತ ಹೇಳುತ್ತೆ ಶಿವಪುರಾಣ. ಹೀಗೆ ಇಬ್ಬರೊಳಗಡೆ ವಿವಾದ ಶುರುವಾಯಿತು. ಅಭವಚ್ಚ ಮಹಾಯುದ್ಧಂ ಭೈರವಂ ರೋಮಹರ್ಷಣಂ. ಇನ್ನು ಅವರಿಬ್ಬರು ಯುದ್ಧ ಮಾಡಿದರೆ ಕೇಳೋದು ಬೇಕೆ? ಸಾಮಾನ್ಯರು ಬಡ್ಕೊಂಡಾಗಲೇ ಅದೊಂಥರ. ಅಂಥದ್ರಲ್ಲಿ ವಿಷ್ಣು ಮತ್ತು ಬ್ರಹ್ಮ ಹೊಡ್ಕೊಂಡ್ರೆ ಅದು ಭೈರವಂ ರೋಮಹರ್ಷಣಂ. ಮುಷ್ಟಿಯಿಂದ ಪರಸ್ಪರ ಹೊಟ್ಟುಕೊಂಡ್ರು ಇತ್ಯಾದಿ ಇತ್ಯಾದಿ ಹೇಳುತ್ತೆ. ಇಷ್ಟೆಲ್ಲ ಆಗುವಾಗ ಏನಾಯಿತು ಕಥೆ? ಮಧ್ಯೆ ಸಮಾವಿರಭವಲ್ಲಿಂಗಂ ಐಶ್ವರಂ ಅದ್ಭುತಂ ಜ್ವಾಲಾಮಾಲಾ ಸಹಸ್ರಾಢ್ಯಂ ಅಪ್ರಮೇಯಮನೋಪಮಂ. ಇದು ಈಶ್ವರಲಿಂಗ, ನಮ್ಮದು ನರ್ಮದೆಯಲ್ಲಿ ಸಿಗುವ ಲಿಂಗದ ಥರ ಲಿಂಗದಲ್ಲ ಇದು. ಇದು ಎಂಥ ಲಿಂಗ ಅಂತಂದರೆ ತೇಜೋಲಿಂಗ, ಸಾಕ್ಷಾತ್ ತೇಜಸ್ಸು, ಅದ್ಭುತವಾದಂಥ ತೇಜಸ್ಸು. ಜ್ವಾಲಮಾಲಾ ಸಹಸ್ರಾಢ್ಯಂ ಅಂತ ಹೇಳುತ್ತೆ ಶಿವಪುರಾಣ. ಸಾವಿರಾರು ಜ್ವಾಲೆಗಳ ಒಂದು ತೇಜಸ್ಸು ಹೇಗಿರ್ಬೋದು ಅಂಥ ಒಂದು ತೇಜಸ್ಸು ಇಬ್ಬರ ಮಧ್ಯೆ. ಇವರಿಬ್ಬರು ಜಗಳಾಡ್ತಾ ಇದ್ದಾರೆ, ಹೊಡ್ಕೊಳ್ತಾ ಇದ್ದಾರೆ. ಅವನನ್ನು ನೂಗ್ತಾ ಇದ್ದಾನೆ, ಇವನನ್ನು ನೂಗ್ತಾ ಇದ್ದಾನೆ. ಒಂದು ಏಕಾಏಕಿ ಒಂದು ಬಂತು ಮಂತ್ರಲಿಂಗ, ಈಶ್ವರಲಿಂಗ. ಅದನ್ನು ನೋಡಿದ್ದು ಇವರಿಬ್ಬರು ಕೈ ಹೊಯ್ಕೊಯ್ ಮಾಡ್ತಾ ಇದ್ದಾರಲ್ಲ, ಅವನಿಗೆ ಇವನಿಗೆ ಬಿಟ್ಟೇ ಬಿಟ್ರಂತೆ. ಇಬ್ಬರು ಲಿಂಗವನ್ನು ನೋಡೋದಕ್ಕೆ ಶುರು ಮಾಡಿದರು. ಮಾತ್ರವಲ್ಲ, ಅದರ ಜ್ವಾಲೆ, ಅದರ ತೇಜಸ್ಸನ್ನು ನೋಡಿದ ಇಬ್ಬರು ಕೂಡ ವಿಸೃಜ್ಯ ಯುದ್ಧಂ ಅಂದರು ಶಿವಪುರಾಣದಲ್ಲಿ. ಉಪಮನ್ಯು ಕೃಷ್ಣನಿಗೆ, ಕೃಷ್ಣ ಆ ಇಬ್ಬರು ಕೂಡ ಯುದ್ಧವನ್ನು ಬಿಟ್ಟೇ ಬಿಟ್ಟರು. ಮತ್ತೇನು ಮಾಡಿದರು ಅಂದರೆ ಕಿಂತು ಏತರಿತ್ಯಚಿಂತಯತಾಂ ತದಾ ನ ತಯೋಸ್ತಸ್ಯ ಯಾಥಾತ್ಮ್ಯಂ ಪ್ರಬುದ್ಧಮಭವದ್ಯದ. ಜಿಜ್ಞಾಸೆ ಶುರುವಾಯಿತು. ಇಲ್ಲಿವರೆಗೆ ಅವರಿಬ್ಬರು ಮಾತ್ರ ಇದ್ದರು. ಈಗ ಇದೊಂದು ಮೂರನೇದೊಂದು ಲಿಂಗ, ತೇಜೋಲಿಂಗ ಬಂತಲ್ಲ, ತೇಜಸ್ಸಿನ ಲಿಂಗ, ಇದು ಏನಿದು ಅಂತ ಶುರುವಾಯಿತು ವಿಚಾರ. ತದಾ ಸಮುದ್ಯತೌ ಖ್ಯಾತಾಂ ತಸ್ಮಾದ್ಯಂತಂ ಪರೀಕ್ಷಿತುಂ ಸ್ಯಾತಾಂ ತಸ್ಮಾದ್ಯಂತಂ ಪರೀಕ್ಷಿತುಂ. ಇದು ಏನು ಅಂತ ನಾವಿನ್ನು ಯಾರನ್ನು ಕೇಳೋದು? ಇನ್ಯಾರು ಇದ್ದರೆ ಕೇಳ್ಬೋದಾಗಿತ್ತಿರೋದೇ ಇಬ್ಬರು. ಈಗ ಅದೊಂದು ಮೂರನೇದ್ದು ನಾವೇ ಪರೀಕ್ಷೆ ಮಾಡಿಬಿಡೋಣ ಅಂತ ಇಬ್ಬರು ಯೋಚನೆ ಮಾಡಿ, ತತ್ರ ಹಂಸಾಕೃತಿ ಬ್ರಹ್ಮ ವಿಶ್ವತಃ ಪಕ್ಷ ಸಂಯುತಃ. ಶಿವಪುರಾಣ ಎಷ್ಟು ಚೆನ್ನಾಗಿ ಹೇಳುತ್ತೆ. ಬ್ರಹ್ಮ ಹಂಸ ಪಕ್ಷಿಯ ರೂಪವನ್ನು ಹೊಂದಿದಂತೆ. ಹಾಗೆ ಮನೋನಿಲಜವೋ ಭೂತ್ವ ಗತಸ್ತೂರ್ಧ್ವಂ ಪ್ರಯತ್ನತಃ. ವಾಯುವೇಗ, ಮನೋವೇಗ, ಅಂಥ ವೇಗದಿಂದ ಮೇಲಕ್ಕೆ ನಾನು ನೋಡ್ತೇನೆ, ಏನಿದು ಎತ್ತರ ನಾನು ತಿಳ್ಕೊಂಡು ಬರ್ತೇನೆ, ನೀ ಕೆಳಕ್ಕೆ ಹೋಗುವಂಥ. ನಾರಾಯಣೋಪಿ ವಿಶ್ವಾತ್ಮ ನೀಲಾಂಜನಚಯೋಪಮಂ ವಾರಾಹಂ ಅಮಿತಂ. ಒಂದು ಹಂದಿಯ ರೂಪವನ್ನು ತಾಳಿ ರೂಪಮಾಸ್ಥಾಯಗತವಾನದಃ. ಕೆಳಕ್ಕೆ ಶ್ರೀ ವಿಷ್ಣು ಈ ಲಿಂಗವನ್ನು ನೋಡಬೇಕು ಅಂತ ಬಂದರು. ಆಗ ಏನಾಯಿತು, ಮತ್ತೆ ಶಿವಪುರಾಣ ಹೇಳುತ್ತೆ. ಇದು ಇನ್ನೊಂದು ಮುಖ್ಯ. ಭಗವತ್ಪಾದರು ಯಾಕೆ ತೊಗೊಂಡ್ರು ಅಂತ ಹೇಳಬೇಕಲ್ಲ, ಅದಕ್ಕೆ ಇದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಮುಂದಿನ ಅಧ್ಯಾಯದಲ್ಲೇ ಶಿವಪುರಾಣ ಹೇಳುತ್ತೆ, ಅಥ ಆವಿರಭವತ್ತತ್ರ ಸನಾದಂ ಶಬ್ದಲಕ್ಷಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಬ್ರಹ್ಮಣಃ ಪ್ರತಿಪಾದಕಂ. ಪರಬ್ರಹ್ಮ ವಸ್ತುವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದಾನೊಂದು ಅದ್ಭುತವಾದ ಶಬ್ದ ಓಂ ಅಂತ ಶಬ್ದವಾಗೋಯ್ತಂತೆ. ಆ ಶಬ್ದ ಕೇಳಿದ್ರು, ಇಬ್ಬರು ಕೇಳಿದ್ರು, ಬ್ರಹ್ಮನು ಕೇಳಿದ, ವಿಷ್ಣು ಕೇಳಿದ. ಏನು ಕೇಳಿದ್ರೆ ಪ್ರಯೋಜನ? ತದಪ್ಯವಿದಿತಂ ತಾವದ್ ಬ್ರಹ್ಮಣ ವಿಷ್ಣುನಾ ತಥಾ. ಇಬ್ಬರಿಂದಲೂ ಅದು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲಂತೆ. ಯಾಕೆ? ಶಿವಪುರಾಣ ಇದೊಂದು ಬುರುಡೆ ಅಲ್ಲ, ಇದು ಪುರಾಣ ಅಂದರೆ ಒಂದು ಬುರುಡೆ ಅಂತ ಲೆಕ್ಕ ಇದೆಯಲ್ಲ ಜನಗಳಿಗೆ. ಯಾಕೆ ಇದನ್ನು ಹೇಳುತ್ತೆ ಶಿವಪುರಾಣ? ಉಪಮನ್ಯು ಹೇಳ್ತಾನೆ ಶ್ರೀಕೃಷ್ಣನಿಗೆ, ರಜಸಾ ತಮಸಾ ಚಿತ್ತಂ ತಯೋರ್ಯಸ್ಮಾತ್ ತಿರಸ್ಕೃತಂ. ಎಂಥ ಮಾತಿದು! ಅವರಿಗೆ ಯಾಕೆ ಓಂಕಾರ ಶಬ್ದ ಗೊತ್ತೇ ಆಗಲಿಲ್ಲ ಅಂದರೆ, ಒಬ್ಬನಿಗೆ ರಜಸ್ಸು, ಇನ್ನೊಬ್ಬನಿಗೆ ತಮಸ್ಸು, ಎರಡರಿಂದ ಸೇರ್ಕೊಂಡು ಬಿಡುತ್ತೆ ಇವರ ಮನಸ್ಸಿಬ್ಬರದ್ದು ಕೂಡ, ಬ್ರಹ್ಮ ಮತ್ತು ವಿಷ್ಣು ಇದ್ದು. ಹಾಗಾಗಿ ಓಂಕಾರದ ಏನು ಅಂತ ಅರ್ಥವೇ ಆಗಲಿಲ್ಲ, ಗೊತ್ತೇ ಆಗಲಿಲ್ಲ ಅವರಿಗೆ. ನಾವು ನೀವು ಇವಾಗ ಓಂಕಾರ ಹೇಳ್ತೇವಲ್ಲ,
ಹರಿ ಓಂ ಅಂತ ಸುರು ನಮ್ಮದು. ಏನದಕ್ಕೆ ಅರ್ಥ, ಎದಕ್ಕೋಸ್ಕರ ಹೇಳ್ತಾ ಇದ್ದೇವೆ, ಅದರ ಹಿಂದೇನು ಮುಂದೇನು ಕಿಂಚಿತ್ತು ಗೊತ್ತಿಲ್ಲ. ಹೇಳ್ಕೊಟ್ಟಿದ್ದಾರೆ, ಹೇಳಬೇಕು ಅಂತಂದಿದ್ದಾರೆ, ಸಂಪ್ರದಾಯ ಇದೆ, ಹೇಳ್ತೇವೆ ನಾವು. ಓ ಹಾಗಾಗಿದೆ ಇದೀಗ ಇಬ್ಬರದ್ದು ಕೂಡ. ಅಲ್ಲ, ಹಾಗಾಗಿದೆ ಅಂತ ನಾನು ಹೇಳಿದ್ದು, ಆದರೆ ಶಿವಪುರಾಣ ಹೇಳೋದು ರಜಸ್ಸು ಮತ್ತು ತಮಸ್ಸಿಂದ ಕೂಡಿದಂಥ ಅವರ ಒಂದು ಮನಸ್ಸಾದ್ದರಿಂದ ಅವರಿಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಆ ಓಂಕಾರದ ಒಂದು ಮಹತ್ವವನ್ನು ಕೂಡ ಈ ಶಿವಪುರಾಣ ಇದೇ ಮಧ್ಯದಲ್ಲಿ ಹೇಳುತ್ತೆ. ಹೇಳ್ತಾ ಉಪಮನ್ಯು ಶ್ರೀಕೃಷ್ಣನಿಗೆ ಹೇಳ್ತಾನೆ, ಇಷ್ಟೆಲ್ಲ ಆದರೂ ಕೂಡ ಆ ಓಂಕಾರ ಸ್ವರೂಪನಾದ ಪರಮಾತ್ಮನ ಈ ಲಿಂಗವನ್ನು, ಅದರ ಒಂದು ತುದಿಯನ್ನು ನೋಡಬೇಕು ಅಂತ ಹೊರಟಂತಹ ಇಬ್ಬರಿಗೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗದೆ ಕೊನೆಗೆ ಏನು ಮಾಡಿದರು ಅಂತಂದರೆ ವಾಪಸ್ ಬಂದರು. ಇದರಲ್ಲಿ ಒಂದು ನಾನು ಉಲ್ಲೇಖ ಮಾಡಬೇಕಾದ್ದೇನೆಂದರೆ, ಈ ಶಿವಪುರಾಣದಲ್ಲಿ ಈ ಕೇತಕಿ ಪತ್ರ ಬಂದಿದ್ದು ಸುದ್ದಿ ಇಲ್ಲ, ಸಮಾಚಾರ ಕಾಣೋದಿಲ್ಲ. ಈ ಸ್ಕಂದ ಪುರಾಣದಲ್ಲಿ ಇದೆ ಈ ಕಥೆ. ಕೇತಕಿ ಪತ್ರದ ಸಮಾಚಾರ ಶಿವಪುರಾಣದಲ್ಲಿಲ್ಲ. ಶಿವಪುರಾಣದಲ್ಲಿ ಅವರಿಬ್ಬರು ಏನು ಗೊತ್ತಾಗದೆ, ಮೂಲ ಎಲ್ಲಿ ಅಂತ ಗೊತ್ತಾಗದೆ ಬಂದರು ಅಂತಷ್ಟೇ ನಮಗೆ ಕಾಣುತ್ತೆ. ಆಗ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಪರಮಾತ್ಮ ಅವರಿಗೆ ಉತ್ತರವನ್ನು ಕೊಡ್ತಾನೆ ಅಂತ ಶಿವಪುರಾಣ ಬರುತ್ತೆ. ತಸ್ಮಾತ್ ತ್ರಯಸ್ತೆ ಕಥ್ಯಂತೆ ಜಗತಃ ಕಾರಣಾನಿ ಚ ಕಾರಣತ್ರಯ ಹೇತುಶ್ಚ ಶಿವ ಪರಮ ಕಾರಣಂ. ನೀವು ಏನೋ ತಿಳ್ಕೊಂಡಿದ್ದೀರಿ, ಇದೆಲ್ಲವೂ ಕೂಡ ಓಂಕಾರ ಪ್ರತಿಪಾದನೆ ಮಾಡತಕ್ಕಂಥ ತತ್ವದಿಂದ ಆಗಿದೆ. ವಿಷ್ಣು ಇರಲಿ, ರುದ್ರ ಇರಲಿ ಅಥವಾ ಬ್ರಹ್ಮ ಇರಲಿ, ಈ ಮೂರೂ ಕೂಡ, ಮೂರು ತತ್ವವೂ ಕೂಡ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕಾರಣವಾದಂಥದ್ದು ಅದು ಶಿವ, ಪರಮ ಕಾರಣವಾದಂಥ ವಸ್ತು ಶಿವ. ಶಿವ ಅಂದರೆ ಉಪಾಸ ದೇವದಂತೆ ಯಾರು ಭಾವಿಸಬಾರದು, ಮತ್ತೆ ಮತ್ತೆ ಇದನ್ನು ಹೇಳಲೇಬೇಕಾಗುತ್ತೆ. ಶಿವ ಅಂದರೆ ಪರಮಾತ್ಮ ತತ್ವ, ಸಚ್ಚಿತ್ ಆನಂದ. ಇದನ್ನೇ ಮತ್ತೆ ಮತ್ತೆ ಶಿವಪುರಾಣ ಹೇಳೋದು. ಇಂಥ ಒಂದು ಉತ್ತರವನ್ನು ಅವರಿಗೆ ವಿಶೇಷವಾಗಿ ಉಪದೇಶ ಮಾಡ್ತಾನೆ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ, ಅವರು ಕೂಡ ತಲೆಗೆ ಅವರಿಗೆ ಸ್ವಲ್ಪ ಪಿತ್ತ ಇಳಿಯಿತು ಇಬ್ಬರಿಗೂ ಕೂಡ. ನಾನು 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 ಅಂತ ಅಂದ್ಕೊಂಡಿದ್ರಲ್ಲ, ಇಬ್ಬರೂ ಕೂಡ ಇಲ್ಲ, ನಾವು ಅಜ್ಞಾನದಿಂದ ಈ ಥರ ಹೇಳಿದವು, ನಮ್ಮ ತಪ್ಪನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡು ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ ಅಂತ ಹೇಳುತ್ತೆ ಶಿವಪುರಾಣ. ಶಿವಪುರಾಣ ಹೇಳುತ್ತೆ, ವಿವಾದಂ ಯುದ್ಧ ಪರ್ಯಂತಂ ಕೃತ್ವಾ ನೋಪರತೌ ಕಿಲ ತತಶ್ಚಿನ್ನಾ ಪ್ರಜಾ ಸೃಷ್ಟಿ ಜಗತ್ಕಾರಣಭೂತಯೋ ಅಜ್ಞಾನಮಾನ ಪ್ರಭವಾದ್ವೈಮತ್ಯಾದ್ಯುವಯೋರಪಿ ತನ್ನಿವರ್ತಯಿತುಂ ಯುಷ್ಮದ್ದರ್ಪಮೋಹೌ ಮಯೈವತು. ಇದು ಅದ್ಭುತವಾದಂಥ ಮಾತು. ಇದನ್ನು ನಾನು ನಾಳೆ ಮುಂದುವರಿಸ್ತೇನೆ. ಆದರೆ ಬಹುಶಃ ಇಷ್ಟು ಕೇಳಿದ ನಾವುಗಳೀಗ ಭಗವತ್ಪಾದ ಶಂಕರರು ಈ ಎರಡು ಘಟನೆಯನ್ನು ಶಿವಾನಂದ ಲಹರಿಯಲ್ಲೂ ಇಟ್ಟುಕೊಂಡ್ರು, ಇಲ್ಲೂ ಇಟ್ಟುಕೊಂಡ್ರು ಅನ್ನೋದು ಯಾತಕ್ಕಾಗಿ. ಅಷ್ಟಾಗಿಯೂ ಕೂಡ ಇಟ್ಟುಕೊಂಡು ಕೊನೆಗೆ ಹೇಳುತ್ತಾ, ಸುಖೇನ ರಮತಾಂ ಸಾಂಬೆ ಪರಬ್ರಹ್ಮಣಿ ಅಂತ ಸ್ತುತಿ ಮಾಡೋದಕ್ಕೆ ಏನು ಕಾರಣ ಇರಬಹುದು ಅಂತ ಅಷ್ಟನ್ನು ನಾವಿವಾಗ ತಿಳ್ಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಈಶ್ವರನ ಮಾತು ಯಾವ ಕಾರಣಕ್ಕೆ ಇವರಿಗೆ ಹೀಗಾಯಿತು ಮತ್ತು ತಾನು ಯಾತಕ್ಕಾಗಿ ಈ ರೀತಿ ಅವರಿಗೊಂದು ಅವಕಾಶವನ್ನು ಒದಗಿಸಿಕೊಟ್ಟ ಅಂತ ಹೇಳ್ತಾನೆ ಅನ್ನೋದನ್ನು ನಾನು ನಾಳೆ ಮುಂದುವರಿಸ್ತೇನೆ. ಮತ್ತು ಸ್ಕಂದ ಪುರಾಣದ ಮತ್ತು ಈ ಶಿವಪುರಾಣದ ವೈಶಿಷ್ಟ್ಯವನ್ನು ಪರಸ್ಪರ ಅದನ್ನು ಸ್ವಲ್ಪ ನಾಳೆ ವಿಚಾರ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.